ಹಲೋ ಎವ್ರಿಬಡಿ, ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕರೆಂಟ್ ಅಫೇರ್ಸ್ ನಾವು ಈ ಹಿಂದೆ ಕೆಲವು ಎಪಿಸೋಡ್ಗಳಲ್ಲಿ ಹೌ ಟು ಪ್ರಿಪೇರ್ ಆನ್ ಜನರಲ್ ನಾಲೆಜ್, ಸ್ಟ್ಯಾಟಿಕ್ GK ಆ್ಯಂಡ್ ಜನರಲ್ ಅವೇರ್ನೆಸ್ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನು ನಿಮಗೆ ನೀಡಿದ್ದೆ. ಬಟ್ ಇವತ್ತು ಈ ಸೆಷನ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜನರಲ್ ಅವೇರ್ನೆಸ್ನ ಭಾಳ ಇಂಪಾರ್ಟೆಂಟ್ ಕಂಪೋನೆಂಟ್ ಆಗಿರುವ ಕರೆಂಟ್ ಅಫೇರ್ಸ್, ಇದ್ರ ಬಗ್ಗೆ ಎರಡು ಸೀರೀಸಲ್ಲಿ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಕರೆಂಟ್ ಅಫೇರ್ಸ್, ಕರೆಂಟ್ ಈವೆಂಟ್ಸ್ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಅಂತ ಎರಡು ಭಾಗದಲ್ಲಿ ಒಂದಿಷ್ಟು ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಹಿಯರ್ ದ ಇಂಟೆನ್ಷನ್ ಈಸ್ ಟು ಗಿವ್ ಸಮ್ ಟಿಪ್ಸ್ ಟು ಪ್ರಿಪೇರ್ ಆನ್ ಕರೆಂಟ್ ಅಫೇರ್ಸ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಚಲಿತ ವಿದ್ಯಮಾನಗಳನ್ನು ಹೇಗೆ ಪ್ರಿಪೇರ್ ಆಗಬೇಕು, ಯಾವ್ಯಾವ ಹಂತದಲ್ಲಿ ಪ್ರಚಲಿತ ವಿದ್ಯಮಾನಗಳು ಮುಖ್ಯ ಆಗ್ತದೆ ಅನ್ನೋದನ್ನು ಆರಂಭದಲ್ಲಿ ಹೇಳ್ತೇನೆ. ಪ್ರಚಲಿತ ವಿದ್ಯಮಾನಗಳು ಇದು ಸ್ಪರ್ಧಾತ್ಮಕ ಪರೀಕ್ಷೆಯ ಜನರಲ್ ಅವೇರ್ನೆಸ್ ಪಾರ್ಟಲ್ಲಿ ಬಹಳ ಮುಖ್ಯ ಆಗ್ತದೆ. 3 ಹಂತಗಳಲ್ಲಿ ಪ್ರಚಲಿತ ವಿದ್ಯಮಾನಗಳನ್ನು ನಾವು ಗಮನಿಸಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಕೋನದಲ್ಲಿ. ಒಂದು, ಕರ್ನಾಟಕ ರಾಜ್ಯದಲ್ಲಿ ಪ್ರಾದೇಶಿಕ ಹಂತದಲ್ಲಿ ನಡೆಯುವಂಥ ವಿದ್ಯಮಾನಗಳು. ಎರಡನೇದು, ರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳು. ಮೂರನೇದು, ಅಂತಾರಾಷ್ಟ್ರೀಯ ಮಟ್ಟದ ಪ್ರಚಲಿತ ವಿದ್ಯಮಾನಗಳು. ಸೊ ನ್ಯಾಷನಲ್, ಇಂಟರ್ನ್ಯಾಷನಲ್ ಆ್ಯಂಡ್ ರೀಜನಲ್. ನೀವು FDA, SDA ಮತ್ತು ಕರ್ನಾಟಕದಲ್ಲಿ ನಡೆಯುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, KAS ಸಿವಿಲ್ ಸರ್ವಿಸ್ KAS ಪರೀಕ್ಷೆ, ಅಥವಾ ನೀವು FDA, SDA ಕ್ಲರಿಕಲ್ ಎಕ್ಸಾಮ್ಸ್, ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್, ಕಾನ್ಸ್ಟೇಬಲ್ ಆ್ಯಂಡ್ ಸಬ್ ಇನ್ಸ್ಪೆಕ್ಟರ್, PDO ಆ್ಯಂಡ್ ಪಂಚಾಯತ್ ಸೆಕ್ರೆಟರೀಸ್, ಬೆಸ್ಕಾಮ್ ಜೂನಿಯರ್ ಅಕೌಂಟ್ಸ್ ಆಫೀಸರ್, ಟೀಚರ್ಸ್ ರಿಕ್ರೂಟ್ಮೆಂಟ್, ನೀವು ಯಾವ ಇದನ್ನು ತಗೊಂಡ್ರೂ ಕೂಡ ಕರ್ನಾಟಕ ರಾಜ್ಯದ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಒಂದಿಷ್ಟು ಗಮನ ಇಟ್ಕೊಳ್ಬೇಕು. ಯಾಕಂದರೆ ಆ ಪೇಪರ್ನಲ್ಲಿ ಅಟ್ಲೀಸ್ಟ್ 20 to 30% ಕ್ವೆಶನ್ಸ್ ವಿಲ್ ಬಿ ಫ್ರಮ್ ಕರ್ನಾಟಕ ಸ್ಪೆಸಿಫಿಕ್. ಸೊ ಇದು ಯಾವುದು ಕರ್ನಾಟಕದಲ್ಲಿ ನೀವು ಓದಬೇಕಂದ್ರೆ, ಕರ್ನಾಟಕದ ರಾಜಕೀಯದ ವಿದ್ಯಮಾನಗಳು, ಕರ್ನಾಟಕದಲ್ಲಿ ರೂಪಿಸುವಂಥ ಅಭಿವೃದ್ಧಿ ಯೋಜನೆಗಳು, ಕರ್ನಾಟಕದ ಇಕಾನಮಿ, ಬಜೆಟ್, ಕ್ರಾಪ್ ಪ್ಯಾಟರ್ನ್ ಇನ್ ಕರ್ನಾಟಕ, ಯಾವ್ಯಾವ ಬೆಳೆಗಳಲ್ಲಿ ಯಾವ್ಯಾವ ಜಿಲ್ಲೆಗಳು ಮುಂಚೂಣಿಯಲ್ಲಿದೆ, ನ್ಯಾಚುರಲ್ ರಿಸೋರ್ಸಸ್, ನ್ಯಾಷನಲ್ ಪಾರ್ಕ್ಸ್ ಆಫ್ ಕರ್ನಾಟಕ, ವೈಲ್ಡ್ ಲೈಫ್ ಸ್ಯಾಂಕ್ಚುವರೀಸ್, ವನ್ಯ ಮೃಗಾಲಯಗಳು, ಇದನ್ನೆಲ್ಲ, ಅಥವಾ ಮಿನರಲ್ ರಿಸೋರ್ಸಸ್, ಅಗ್ರಿಕಲ್ಚರ್ ಕರ್ನಾಟಕದ್ದು. ಕರ್ನಾಟಕ ಅಟ್ರಾಕ್ಟ್ ಎಷ್ಟರ ಮಟ್ಟಿಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟನ್ನು, ವಿದೇಶಿ ಬಂಡವಾಳ ಹೂಡಿಕೆಯನ್ನು ಆಕರ್ಷಿಸ್ತಾ ಇದೆ. ಇಂಡಸ್ಟ್ರೀಸ್, ಮೇಜರ್ ಡ್ಯಾಮ್ಸ್, ಮೇಜರ್ ರಿವರ್ ಸಿಸ್ಟಮ್, ನ್ಯಾಚುರಲ್ ರಿಸೋರ್ಸಸ್, ಇದೆಲ್ಲ ಕರ್ನಾಟಕ ಸ್ಪೆಸಿಫಿಕ್ ಆಗಿ. ಕರ್ನಾಟಕದ ಸಾಂಸ್ಕೃತಿಕ ವೈಭವ, ಕರ್ನಾಟಕದ ಇತಿಹಾಸ, ಯುನಿಫಿಕೇಷನ್, ಫ್ರೀಡಮ್ ಸ್ಟ್ರಗಲ್, ಏಕೀಕರಣ ಚಳವಳಿ, ಸ್ವಾತಂತ್ರ್ಯ ಚಳವಳಿ, ಕರ್ನಾಟಕದಲ್ಲಿ ಕ್ರೀಡೆ, ಇಂಥದ್ದೆಲ್ಲ ಸ್ವಲ್ಪ ನೀವು ನೋಡ್ಕೊಳ್ಬೇಕಾಗ್ತದೆ. ಒಂದು 20 to 30% ಕ್ವೆಶನ್ಸ್ ಕರ್ನಾಟಕ ಸ್ಪೆಸಿಫಿಕ್ ಆಗಿ ಕೇಳ್ತಾರೆ. ಇದು ಒಂದು ಹಂತ. ಎರಡನೇದು, ರಾಷ್ಟ್ರ ಮಟ್ಟದ ಪ್ರಚಲಿತ ವಿದ್ಯಮಾನಗಳು. ಇದರ ಬಗ್ಗೆ ನಾನು ಈ ಕೆಲವು ಉದಾಹರಣೆಗಳ ಮೂಲಕ ನಾನು ಹೇಳ್ತಾ ಹೋಗ್ತೇನೆ. ಮೂರನೇದು, ಅಂತಾರಾಷ್ಟ್ರೀಯ ಮಟ್ಟದ್ದು. ಅಂತಾರಾಷ್ಟ್ರೀಯ ಸಂಘಟನೆಗಳು, ಅಂತಾರಾಷ್ಟ್ರೀಯ ಒಪ್ಪಂದಗಳು, ಪ್ರಮುಖ ವಿದೇಶಿ ಕ್ಲಾಶಸ್, ಸೆಕ್ಯುರಿಟಿ ಇಶ್ಯೂಸ್, ಡಿಸಾರ್ಮಮೆಂಟ್, ಇಂಥದ್ದೆಲ್ಲ ಪರ್ಸನಾಲಿಟೀಸ್, ಲೀಡರ್ಸ್ ಇನ್ ನ್ಯೂಸ್, ಅಥವಾ ಬೈಲ್ಯಾಟ್ರಲ್, ಟ್ರೈಲ್ಯಾಟ್ರಲ್, ಮಲ್ಟಿಲ್ಯಾಟ್ರಲ್ ಟ್ರೀಟೀಸ್ ಆ್ಯಂಡ್ ಅಗ್ರಿಮೆಂಟ್ಸ್, ದ್ವಿಪಕ್ಷೀಯ, ತ್ರಿಪಕ್ಷೀಯ, ಬಹುಪಕ್ಷೀಯ ಒಪ್ಪಂದಗಳು, ಇಂಥದ್ದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ. ನ್ಯಾಚುರಲ್ ಕೆಲಾಮಿಟೀಸ್, ಪ್ರಾಕೃತಿಕ ವಿಕೋಪಗಳು, ಇಂಥದ್ದೆಲ್ಲ ನೋಡ್ಕೊಳ್ಬೇಕಾಗ್ತದೆ. ರಾಷ್ಟ್ರಮಟ್ಟದ ಪ್ರಚಲಿತ ವಿದ್ಯಮಾನಗಳು ಅಂತೇಳಿ ಬಂದಾಗ, ರಾಷ್ಟ್ರಮಟ್ಟದಲ್ಲಿ ನೀವು ನೋಡಿದರೆ ಕಾನ್ಸ್ಟಿಟ್ಯೂಷನಲ್ ಇಶ್ಯೂಸ್, ಪೊಲಿಟಿಕಲ್ ಇಶ್ಯೂಸ್, ಮೇಜರ್ ಅಪಾಯಿಂಟ್ಮೆಂಟ್ಸ್, ನ್ಯೂ ಅಪಾಯಿಂಟ್ಮೆಂಟ್ಸ್, ಪರ್ಸನಾಲಿಟೀಸ್ ಇನ್ ನ್ಯೂಸ್, ಡೆವಲಪ್ಮೆಂಟಲ್ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟೆಡ್. ನೋಡಿ, ನಾನು ಒಂದು ಪ್ರಚಲಿತ ವಿದ್ಯಮಾನ ಸ್ಟಾರ್ಟ್ ಮಾಡೋಕ್ಕೆ ಮೊದಲೇ ಹೇಳ್ತೇನೆ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯುವವರು ಶುಡ್ ಫೋಕಸ್ ಆನ್ ವೇರಿಯಸ್ ವೆಲ್ಫೇರ್ ಸ್ಕೀಮ್ಸ್ ಆರ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್, ಪ್ರೋಗ್ರಾಮ್ಸ್, ಪಾಲಿಸೀಸ್ ಮೇಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಆರ್ ಗವರ್ಮೆಂಟ್ ಆಫ್ ಕರ್ನಾಟಕ ಆರ್ ಎನಿ ಅದರ್ ಸ್ಟೇಟ್ ಗವರ್ಮೆಂಟ್. ಇದು ಬಹಳ ಮುಖ್ಯ. ಯಾಕಂತ ಹೇಳಿದರೆ, ವಾಟ್ ಎವರ್ ದ ಪಾಲಿಸಿ ಆ್ಯಂಡ್ ಪ್ರೋಗ್ರಾಮ್ಸ್ ಆರ್ ಡೆವಲಪ್ಮೆಂಟಲ್ schemes initiated either by central government or state government will target 4 groups. 4 ಗುಂಪುಗಳನ್ನು ಅವರು ಟಾರ್ಗೆಟ್ ಮಾಡ್ತಾರೆ. ನೀವು ಒಂದು ಇದನ್ನು ಗಮನಿಸಬೇಕು. ಒಂದು ಫಸ್ಟ್ ಟಾರ್ಗೆಟ್ ಯಾವುದು ಕೇಳಿದರೆ ರೂರಲ್ ಪೀಪಲ್, ರೂರಲ್ ಪಾಪ್ಯುಲೇಷನ್.
So rural developmental programs. So you can't imagine a developed India unless you develop the villages of India. ಈ ದೇಶದ ಗ್ರಾಮಗಳನ್ನು ಉದ್ಧಾರ ಮಾಡದೆ ದೇಶದ ಒಂದು ವಿಶಾಲವಾದಂಥ ಅಭಿವೃದ್ಧಿಯ ಕಲ್ಪನೆಯನ್ನು ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಆದ್ದರಿಂದ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಏನೆಲ್ಲ ರೂರಲ್ ಡೆವಲಪ್ಮೆಂಟ್, ಆದರ್ಶ ಗ್ರಾಮ್ ಯೋಜನಾ ಇರ್ಬೋದು, ಆದರ್ಶ ಗ್ರಾಮ್ ಸಂಸದ್ ಯೋಜನಾ ಇರ್ಬೋದು, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಯೋಜನಾ ಇರ್ಬೋದು, ಭಾರತ್ ನಿರ್ಮಾಣ ಇರ್ಬೋದು, ಫಸಲ್ ಭೀಮಾ ಯೋಜನಾ ಇರ್ಬೋದು, ದೀನ್ ದಯಾಳು ಉಪಾಧ್ಯಾಯ ಕೃಷಿ ಸಂಜೀವನಿ ಸಿಂಚಯಿ ಯೋಜನಾ ಇರ್ಬೋದು. ಹೀಗೆ ಬೇಕಾದಷ್ಟು ಕೃಷಿಗೆ ಪೂರಕವಾದಂಥ, ಗ್ರಾಮೀಣಾಭಿವೃದ್ಧಿಗೆ ಪೂರಕವಾದಂಥ ಅಭಿವೃದ್ಧಿ ಯೋಜನೆಗಳು. ಎರಡನೇ ಟಾರ್ಗೆಟ್ ಗ್ರೂಪ್ ಯಾರು ಅಂತ ಕೇಳಿದರೆ ವಿಮೆನ್. ಸೊ ಆ್ಯಸ್ ಪರ್ 2011 ಸೆನ್ಸಸ್ 11ರ ಜನಗಣತಿ ಪ್ರಕಾರ 48.46% ಆಫ್ ದ ಪಾಪ್ಯುಲೇಷನ್ ಆಫ್ ಇಂಡಿಯಾ ಆರ್ ವಿಮೆನ್. ಸೊ ಅರ್ಧದಷ್ಟು ಜನಸಂಖ್ಯೆ ದೇಶದ್ದು ಮಹಿಳೆಯರಿದ್ದಾರೆ. ಸೊ ಮಹಿಳೆಯರನ್ನು ಅನ್ಲೆಸ್ ಯು ಎಂಪವರ್ ವಿಮೆನ್ ಯು ಕಾಂಟ್ ಇಮ್ಯಾಜಿನ್ ಎ ಟೋಟಲ್ ಡೆವಲಪ್ಡ್ ಇಂಡಿಯಾ. ಸೊ ನೀವು ಪ್ಲೇಟೋ ಅನ್ನುವಂಥ ರಾಜಕೀಯ ಚಿಂತಕ ಒಂದು ಒಳ್ಳೆಯ ಅದ್ಭುತವಾದ ಮಾತನ್ನು ಹೇಳ್ತಾರೆ. ಇಫ್ ವಿಮೆನ್ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ಪೊಲಿಟಿಕಲ್ ಆರ್ ಡೆವಲಪ್ಮೆಂಟಲ್ ಪ್ರೋಸೆಸ್, half of the resources of a country, manpower, remains unutilized ಅಂತ. ಸೊ ಯಾವಾಗ ಮಹಿಳೆಯರನ್ನು ದೇಶದ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಳ್ಳುವುದಿಲ್ಲವೋ ಆಗ ದೇಶದ ಅರ್ಧದಷ್ಟು ಮಾನವ ಸಂಪನ್ಮೂಲ ಹಾಗೆ ಉಳಿತಿದೆ ಅಂತ, ಅದು ಬಳಕೆ ಆಗುವುದಿಲ್ಲ ಅಂತ. ಸೊ ಆ ದೃಷ್ಟಿಯಲ್ಲಿ ವಿಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ಸ್, ಸೊ ಸುಕನ್ಯಾ ಸಮೃದ್ಧಿ ಯೋಜನಾ, ಬೇಟಿ ಬಚಾವೋ ಬೇಟಿ ಪಢಾವೋ, ನಾರಿ ಶಕ್ತಿ ಯೋಜನಾ, ಹೀಗೆ ಬೇಕಾದಷ್ಟು ಅಭಿವೃದ್ಧಿ ಯೋಜನೆಗಳನ್ನು ನೀವು ಇಲ್ಲಿ ಹೆಸರಿಸ್ಬೋದು. ಸೊ ಮಹಿಳಾ ಅಭಿವೃದ್ಧಿ, ವಿಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ಸ್ ಎರಡನೇ ಟಾರ್ಗೆಟ್ ಗ್ರೂಪ್. ಮೂರನೇದು ಹೂ ಆರ್ ಮೆಜಾರಿಟೇರಿಯನ್ಸ್ ಇನ್ ಇಂಡಿಯಾ. ಬಹುಸಂಖ್ಯಾತರು ಅಂದರೆ ಯಾರು ಅಂತ ಕೇಳಿದರೆ ಇನ್ ಮಾಯಾವತೀಸ್ ಲ್ಯಾಂಗ್ವೇಜ್ ಇಟ್ ಈಸ್ ಬಹುಜನ್ಸ್. ಹೂ ಆರ್ ಬಹುಜನ್ಸ್? ಬ್ಯಾಕ್ವರ್ಡ್ ಕ್ಲಾಸಸ್, ಹಿಂದುಳಿದ ವರ್ಗಗಳು. ಸೊ ಪೀಪಲ್ ಬಿಲಾಂಗ್ ಟು ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್, OBCs, other backward classes and minorities together called Bahujans, majoritarians. So ಈ ಹಿಂದುಳಿದ ವರ್ಗಗಳನ್ನು ಇಫ್ ದೇ ಆರ್ ನಾಟ್ ಅಪ್ಲಿಫ್ಟೆಡ್, ಅವರನ್ನು ಇಫ್ ದೇ ಆರ್ ನಾಟ್ ಬ್ರಾಟ್ ಇನ್ ಟು ದ ಮೇನ್ ಸ್ಟ್ರೀಮ್ ಆಫ್ ಇಂಡಿಯನ್ ಸೊಸೈಟಿ, ನಮ್ಮ ಸಮಾಜದ ಮುಖ್ಯವಾಹಿನಿಗೆ ತಂದಿಲ್ಲ ಅಂತೇಳಿ ಆದರೆ ಇದು ಸಮಸ್ತರ ಅಭಿವೃದ್ಧಿಯ ಪರಿಕಲ್ಪನೆ ಕೂಡ ಸಾಧ್ಯ ಇಲ್ಲ ಅಂತ. ನಾಲ್ಕನೇ ಬಹಳ ಮುಖ್ಯವಾದಂಥ ಟಾರ್ಗೆಟ್ ಗ್ರೂಪ್ ಯಾರು ಕೇಳಿದರೆ ಯೂತ್. ಇಂಡಿಯಾ ಹ್ಯಾಸ್ ದ ರೆಪ್ಯುಟೇಷನ್ ಆಫ್ ಹ್ಯಾವಿಂಗ್ ಹೈಯೆಸ್ಟ್ ಯೂತ್ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್. ಸೊ ಮೋರ್ ದೆನ್ 50% ಆಫ್ ದ ಪಾಪ್ಯುಲೇಷನ್ ಆಫ್ ಇಂಡಿಯಾ ಆರ್ ಲೆಸ್ ದ್ಯಾನ್ 30 years of age. So more than 65% of the population of India are less than 35 years of age. ಸೊ ಇಷ್ಟೊಂದು ಯುವ ಸಂಖ್ಯೆ ಶಕ್ತಿ ನಮ್ಮ ದೇಶದಲ್ಲಿದೆ. ಆದರೂ ಭಾರತ ನಿರೀಕ್ಷಿತ ಯಶಸ್ಸನ್ನು ಯಾಕೆ ಗಳಿಸಲಿಲ್ಲ ಅಂತೇಳಿ ಒಂದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದ ವರದಿ ಹೇಳ್ತದೆ. ಸೊ ಮೆಜಾರಿಟಿ ಆಫ್ ದ 70% ಆಫ್ ದ ಗ್ರ್ಯಾಜುಯೇಟ್ಸ್ ಇನ್ ಇಂಡಿಯಾ ಡು ನಾಟ್ ಹ್ಯಾವ್ ದ ಸ್ಕಿಲ್ಸ್ that are required in the modern job market. So 70% of youth are unemployed. Graduates are unemployed in India just because they do not have the skills that are required to get into the modern job market. ಸೊ ಇವತ್ತಿನ ಆಧುನಿಕ ಉದ್ಯೋಗವನ್ನು ನಿರ್ವಹಿಸಲಿಕ್ಕೆ ಬೇಕಾದಂಥ ಕೌಶಲಗಳು ಅವರಲ್ಲಿ ಇಲ್ಲದೇ ಇರುವಂಥದ್ದು ಸುಮಾರು 70% ಗ್ರ್ಯಾಜುಯೇಟ್ಸ್ಗಳನ್ನು ಭಾರತದಲ್ಲಿ ನಿರುದ್ಯೋಗಿಗಳನ್ನಾಗಿ ಮಾಡಿದೆ ಅಂತ. ಸೊ ಅದರಿಂದ ಯೂತ್ ಎಂಪವರ್ಮೆಂಟ್ ಹೇಗೆ ಸಾಧ್ಯ ಅಂತ ಕೇಳಿದರೆ ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನಾ, ಸೊ ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ, ಸೊ ಆಲ್ ದೀಸ್ ಕೈಂಡ್ಸ್ ಆಫ್ ಪ್ರೋಗ್ರಾಮ್ಸ್ ಆರ್ ಟಾರ್ಗೆಟೆಡ್ ಯೂತ್ ಪಾಪ್ಯುಲೇಷನ್ ಆಫ್ ದಿಸ್ ಕಂಟ್ರಿ. ಸೊ ಅದಕ್ಕೆ ಈ ಬೇರೆ ಬೇರೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳನ್ನು ಮಾಡಿ ಯೂತನ ಸ್ಕಿಲ್ಸ್ಗಳನ್ನು, ಕೌಶಲ್ಯಗಳನ್ನು ಹೆಚ್ಚಿಸುವಂಥ ಒಂದು ವೆಲ್ಫೇರ್ ಸ್ಕೀಮ್ಸ್ಗಳನ್ನು ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ ಜಾರಿಗೊಳಿಸೋದನ್ನು ನಾವು ಕಾಣ್ತೇವೆ. ಸೊ ಆದ್ದರಿಂದ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ ಇಸ್ ಸಚ್ ಅನ್ ಇಂಪಾರ್ಟೆಂಟ್ ಏರಿಯಾ ಆಫ್ ಕರೆಂಟ್ ಅಫೇರ್ಸ್ ಅಂತ, ಅದು ಸ್ಟೇಟ್ ಮತ್ತು ನ್ಯಾಷನಲ್ ಲೆವೆಲಲ್ಲಿ. ಇದನ್ನು ಹೇಳ್ತಾ ಈ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ನೀವು ಬರೀ ಡೆವಲಪ್ಮೆಂಟಲ್ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಮಾತ್ರ ಅಲ್ಲ, ಇನ್ಸ್ಟಿಟ್ಯೂಷನ್ಸ್ ಇನ್ ನ್ಯೂಸ್, ರೀಸೆಂಟ್ಲಿ ಪಬ್ಲಿಷ್ಡ್ ಬುಕ್ಸ್, ಕಾಂಟ್ರವರ್ಷಿಯಲ್ ಬುಕ್ಸು, ಅವಾರ್ಡ್ಸ್ ಆ್ಯಂಡ್ ಆನರ್ಸು, ಈವೆಂಟ್ಸು, ಸ್ಪೋರ್ಟ್ಸ್ ಈವೆಂಟ್ಸು, ಆಮೇಲೆ ಪರ್ಸನಾಲಿಟೀಸ್ ಇನ್ ನ್ಯೂಸು, ಪ್ಲೇಸಸ್ ಇನ್ ನ್ಯೂಸ್, ಇಂಥದ್ದೆಲ್ಲ ನೀವು ಅಪಾಯಿಂಟ್ಮೆಂಟ್ಸು, ನ್ಯಾಚುರಲ್ ಕೆಲಾಮಿಟೀಸು, ಇದೆಲ್ಲ ಆ್ಯಂಡ್ ದ ಡೆವಲಪ್ಮೆಂಟ್ಸ್ ರಿಲೇಟೆಡ್ ಟು ಅಗ್ರಿಕಲ್ಚರ್, ಇಂಡಸ್ಟ್ರೀಸ್, ಇಂಥದ್ದು, ಪವರ್, ಸ್ಪೇಸ್ ಅಚೀವ್ಮೆಂಟ್ಸ್ ಆಫ್ ಇಂಡಿಯಾ,
ಡಿಫೆನ್ಸ್ ಅಚೀವ್ಮೆಂಟ್ಸ್ ಆಫ್ ಇಂಡಿಯಾ, ಇದೆಲ್ಲವೂ ಕೂಡ ಕರೆಂಟ್ ಅಫೇರ್ಸಲ್ಲಿ ಬರುವಂಥದ್ದು. ಇದೆಲ್ಲ ಸಾಮಾನ್ಯವಾಗಿ ಕಾಮನ್ ಆಗಿ ನೀವು ಬ್ಯಾಂಕ್ ಪರೀಕ್ಷೆ ಪ್ರೀವಿಯಸ್ ಕ್ವಶನ್ ಪೇಪರ್ಸನ್ನು ನೋಡಿದರೆ ಗೊತ್ತಾಗ್ತದೆ, ಒಂದೇ ರೀತಿಯ ಪ್ರಶ್ನೆಗಳಿರ್ತದೆ. ಈಗ ಒಂದು ಶಿಫ್ಟಲ್ಲಿ ಯು ನೋ ದ್ಯಾಟ್ ಬ್ಯಾಂಕ್ ಎಕ್ಸಾಮ್ಸ್ ಆರ್ ಕಂಡಕ್ಟೆಡ್ ಇನ್ 4 ಶಿಫ್ಟ್ಸ್, 4 ಶಿಫ್ಟ್ಗಳಲ್ಲಿ ಮಾಡ್ತಾರೆ. ಈಗ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಅಂತ ಎಕ್ಸಾಮ್ ಮಾಡಿದರೆ ಫಸ್ಟ್ ಶಿಫ್ಟಲ್ಲಿ ಒಂದು ನ್ಯಾಷನಲ್ ಪಾರ್ಕ್ ಮೇಲೆ ಕ್ವೆಶನ್ ಇದೆ ಅಂತ ಹೇಳಿದರೆ, ಸೆಕೆಂಡ್ ಶಿಫ್ಟಲ್ಲೂ ಇದೆ, ಥರ್ಡ್ ಶಿಫ್ಟಲ್ಲೂ ಇದೆ, ಫೋರ್ತ್ ಶಿಫ್ಟಲ್ಲೂ ಇದೆ, ಬೇರೆ ಬೇರೆ ಇರ್ತದೆ. ಒಂದು ಸಿಗ್ನಿಫಿಕೆಂಟ್ ಡೇಸ್ ಅಂತ ಒಂದು ಶಿಫ್ಟಲ್ಲಿ ಇದೆ ಅಂತೇಳಿ ಆದರೆ 4 ಶಿಫ್ಟ್ಗಳಲ್ಲಿ ಕ್ವಶನ್ಸ್ ಇರ್ತದೆ. ಸೊ ಆ ನೆಲೆಯಲ್ಲಿ ನಾನು ಹೇಳ್ತಾ ಇರೋದು ಅದು ಒಂದು 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 ಸಿದ್ಧ ಮಾದರಿಯ ಒಂದು ಏರಿಯಾಗಳಂತೇಳಿ ಇದೆ ಆ ಬ್ಯಾಂಕ್ ಎಕ್ಸಾಮ್ ಅಂತೇಳಿ ಬಂದಾಗ. ಸೊ ಇದೆಲ್ಲ ಎಕ್ಸಾಮ್ ನೀವು ಸೋಷಿಯೋ ಇಕನಾಮಿಕ್ ಅವೇರ್ನೆಸ್ ಅಂತ ಬ್ಯಾಂಕ್ ಎಕ್ಸಾಮ್ನಲ್ಲಿ ಕರೀತಾರೆ, ಜನರಲ್ ಅವೇರ್ನೆಸ್ ಅಂತ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಕ್ಸಾಮ್, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಎಕ್ಸಾಮ್ಸ್, FDA SDA ಎಕ್ಸಾಮ್ ಜನರಲ್ ನಾಲೆಜ್ ಅಂತ ಕರೀತಾರೆ, PDO ಎಕ್ಸಾಮ್ನಲ್ಲಿ ಜನರಲ್ ಅವೇರ್ನೆಸ್ ಅಂತ ಕರೀತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ನಲ್ಲಿ ಕೂಡ ಜನರಲ್ ನಾಲೆಜ್ ಅಂತ ಕರೀತಾರೆ, ಸಿವಿಲ್ ಸರ್ವಿಸಸ್ ಎಕ್ಸಾಮ್ನಲ್ಲಿ ಜನರಲ್ ಸ್ಟಡೀಸ್, ಕರೆಂಟ್ ಅಫೇರ್ಸ್. ನೋಡಿ ಇದೆಲ್ಲದರಲ್ಲೂ ಕೂಡ ಕರೆಂಟ್ ಅಫೇರ್ಸ್ ಈಸ್ ಅ ಪಾರ್ಟ್ ಆಫ್ ಜನರಲ್ ಅವೇರ್ನೆಸ್. ಪ್ರಚಲಿತ ವಿದ್ಯಮಾನಗಳು ಸಾಮಾನ್ಯ ಜ್ಞಾನದ ಜನರಲ್ ನಾಲೆಜ್ನ ಒಂದು ಭಾಗ. ಈಗ ವೆನ್ ಡಿಡ್ ಗವರ್ಮೆಂಟ್ ಆಫ್ ಇಂಡಿಯಾ ಸ್ಟಾರ್ಟ್ ಅವಾರ್ಡಿಂಗ್ ಭಾರತ ರತ್ನ? ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಭಾರತ ಸರ್ಕಾರ ಯಾವಾಗ ಸ್ಟಾರ್ಟ್ ಮಾಡಿದೆ? ದಟ್ ವಾಸ್ ಇನ್ 1954, 1954. ಹೂ ಆರ್ ದ ಫಸ್ಟ್ ರಿಸಿಪಿಯೆಂಟ್ಸ್ ಆಫ್ ಭಾರತ ರತ್ನ? ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲಿಗರು ಯಾರು ಅಂತ ಕೇಳಿದರೆ 3 ಜನ ಇದ್ದಾರೆ. ದಟ್ ಈಸ್ ಜನರಲ್ ನಾಲೆಜ್. ಸೊ ಸರ್ವಪಳ್ಳಿ ರಾಧಾಕೃಷ್ಣನ್, ಚಕ್ರವರ್ತಿ ರಾಜಗೋಪಾಲಾಚಾರಿ ಆ್ಯಂಡ್ CV ರಾಮನ್, 3 ಜನ ಇದ್ದಾರೆ. ವಿಶ್ವೇಶ್ವರಯ್ಯ ಅವರಿಗೆ 1955 ಸಿಕ್ತು. ಹೂ ಆರ್ ದ ಲಾಸ್ಟ್ ರಿಸಿಪಿಯೆಂಟ್ಸ್ ಆಫ್ ಭಾರತ ರತ್ನ? ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಕೊನೆಯವರು ಯಾರು? ದಟ್ ಈಸ್ ಕರೆಂಟ್ ಅಫೇರ್ಸ್. ದಟ್ ಈಸ್ ಕರೆಂಟ್ ಅಫೇರ್ಸ್. ಸೊ ಫಸ್ಟ್ ಆಗ ರಾಜೀವ್ ಗಾಂಧಿ ಖೇಲ್ ರತ್ನ ಅಂತ ಇತ್ತು. Who was the first recipient of Rajiv Gandhi Khel Ratna, prestigious, highest sports award given in this country? So Vishwanathan Anand, chess player, first, ಅದು ಜನರಲ್ ನಾಲೆಜ್. Who got the last, ಅದನ್ನು ಚೇಂಜ್ ಮಾಡಿದ್ದಾರೆ, ರಾಜೀವ್ ಗಾಂಧಿ ಖೇಲ್ ರತ್ನ ಹೋಗಿ ಧ್ಯಾನ್ ಚಂದ್ ಖೇಲ್ ರತ್ನ ಅಂತ ಮಾಡಿದ್ದಾರೆ. Who got the 2023 ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್? So Achanta Sharat Kamal, table tennis player, got this award. That is current affairs. ಸೊ ಇಷ್ಟೇ ವ್ಯತ್ಯಾಸ. ಸೊ ಸ್ಟ್ಯಾಟಿಕ್ GK ಜನರಲ್ ನಾಲೆಜ್ ಆ್ಯಂಡ್ ಕರೆಂಟ್ ಅಫೇರ್ಸ್. ನೀವೆಲ್ಲದಕ್ಕೂ ಹೀಗೆ ವಿಚ್ ಬುಕ್ ಹ್ಯಾಸ್ ಗಾಟ್ ದ ಫಸ್ಟ್ ಬೂಕರ್ ಅವಾರ್ಡ್ ಫಾರ್ ಇಂಡಿಯಾ? ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ಅರುಂಧತಿ ರಾಯ್. ಹೂ ಗಾಟ್ 2023 ಬೂಕರ್ ಅವಾರ್ಡ್? ಅಷ್ಟೇ. ಪಾಲ್ ಲಿಂಚ್, ಆನ್ ಐರಿಷ್ ನಾವೆಲಿಸ್ಟ್, ಗಾಟ್ ದ 2023 ಬೂಕರ್ ಅವಾರ್ಡ್ ಫಾರ್ ದ ವರ್ಕ್ ಪ್ರಾಫಿಟ್ ಸಾಂಗ್. ದಟ್ ಈಸ್ ಕರೆಂಟ್ ಅಫೇರ್ಸ್. ಸೊ ಇಷ್ಟೇ ವ್ಯತ್ಯಾಸ. Who got the first Raman Magsaysay award for India? Who brought the first Raman Magsaysay award for India? So Acharya Vinoba Bhave. That is general knowledge. Who got 2023 Raman Magsaysay? This is current affairs. ಇಷ್ಟೇ ವ್ಯತ್ಯಾಸ. ಇದನ್ನೇ ಅದಕ್ಕೆ ಹೇಳಿದ್ದು ಪಾರ್ಟ್ ಆಫ್ ಜನರಲ್ ನಾಲೆಜ್. ಈ ಎಲ್ಲ ಪರೀಕ್ಷೆಗಳಿಗೆ ಇದು ಬೇಕು. ಕರೆಂಟ್ ಅಫೇರ್ಸ್ ಮೇಲೆ ಪ್ರಶ್ನೆಗಳಿರ್ತದೆ. ಈವನ್ ಇಂಡಿವಿಜುವಲ್ ಬ್ಯಾಂಕಿಂಗ್ ಎಕ್ಸಾಮ್ಸ್, ಕೋಆಪರೇಟಿವ್ ಸೊಸೈಟೀಸ್ ಎಕ್ಸಾಮ್, ಬ್ಯಾಂಕ್ ಎಕ್ಸಾಮ್ಸ್, ಲೋಕಲ್ ಯಾವುದೇ ಇದರಲ್ಲೆಲ್ಲ ಈ ರೀತಿಯ ಪ್ರಶ್ನೆಗಳನ್ನು ನೀವು ಕಾಣ್ತೀವಿ ಅಂತ. ಸೊ ಇದು ಒಂದು ಪಾರ್ಟ್. ದೆನ್ ಹೇಗೆ ಇದನ್ನು ಪ್ರಿಪ್ರೇಷನ್ ಮಾಡಬೇಕು, ಕರೆಂಟ್ ಅಫೇರ್ಸನ್ನು ಹೇಗೆ ಪ್ರಿಪೇರ್ ಆಗುತ್ತೆ? ನಾನು ಐ ವುಡ್ ಲೈಕ್ ಟು ಸ್ಟಾರ್ಟ್ ಮೈ ಸೆಷನ್ ವಿತ್ ಒನ್ ವಂಡರ್ಫುಲ್ ಎಕ್ಸಾಂಪಲ್. ಈಗ ನಿಮ್ಮನ್ನು ಕೇಳಿದರೆ ದ ಎಂಟೈರ್ ಇಡೀ 2023ನಲ್ಲಿ ಬಹಳ ಸುದ್ದಿಲಿದ್ದಂಥ ಇದ್ದಂಥ ಒಂದು ಭಾರತದ ರಾಜ್ಯ ಯಾವುದು ಕೇಳಿದರೆ ಮಣಿಪುರ. ಮಣಿಪುರ ಇಟ್ ಈಸ್ ಒನ್ ಆಫ್ ದ ವೆರಿ ಪ್ರಾಮಿನೆಂಟ್ 7 ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ಸೊ ಈಶಾನ್ಯದ 7 ರಾಜ್ಯಗಳನ್ನು 7 ಸಿಸ್ಟರ್ಸ್ ಆಫ್ ಇಂಡಿಯಾ ಅಂತ ಕರೀತಾರೆ. ಆ 7 ಸಿಸ್ಟರ್ಸಲ್ಲಿ ಮಣಿಪುರ್ ಕೂಡ ಒಂದು. ಸೊ ಇದು ನೀವು ಓದುವಾಗ ಇವತ್ತು ಇಡೀ 2023ನಲ್ಲಿ ಭಾಳಷ್ಟು ಸುದ್ದಿಲಿತ್ತು, ಬೇರೆ ಬೇರೆ ಕಾರಣಗಳಿಗೆ. ಯಾವ ಕಾರಣಕ್ಕೆ ಸುದ್ದಿ ಅದು ನಮ್ಗೆ ಬೇಡ, ಈಗ ಈ ಸಂದರ್ಭದಲ್ಲಿ ಬೇಡ. ಬಟ್ ಒಂದು ಎಥ್ನಿಕ್ ಕಾನ್ಫ್ಲಿಕ್ಟ್ ಇತ್ತು. ಮೈತೈ ಜನಾಂಗೀಯರು ಮೆಜಾರಿಟೇರಿಯನ್ಸ್, ನಾಗಾಸ್ ಆ್ಯಂಡ್ ಕುಕೀಸ್ ಮೈನಾರಿಟಿ ಟ್ರೈಬಲ್ ಕಮ್ಯುನಿಟೀಸ್, ಇಬ್ಬರ ಮಧ್ಯೆ ಸಂಘರ್ಷ. 1,000 ಮಂದಿ, 100 ಮಂದಿಯ ಸಾವಿಗೀಡಾದರು.
ಅದ್ರ ಬಗ್ಗೆ ದೊಡ್ಡ ಪ್ರತಿಭಟನೆ ಎಲ್ಲ ಆಯಿತು, ಮಾನವ ಹಕ್ಕುಗಳ ಉಲ್ಲಂಘನೆ ಆಯಿತು, ಬೇರೆ ಬೇರೆ ಇದು ಆ ವಿಚಾರ ನಾವು ಬೇಡ. ಬಟ್ ಏನಾಗಿದೆ ಮಣಿಪುರದಲ್ಲಿ ಏನಾಗಿದೆ, ವಾಟ್ ಹ್ಯಾಪನ್. ಸೊ ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಬೇಕು. ಈ ಮಣಿಪುರ ಕ್ರಿಯೇಟ್ ಆದದ್ರಿಂದ ಮಣಿಪುರ್ ಗಾಟ್ ಸ್ಟೇಟ್ಹುಡ್ ಇನ್ ದ ಇಯರ್, ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಲಿಂಕ್ ಮಾಡ್ತಾ ಹೋಗಬೇಕು. ಮಣಿಪುರ್ನ ಕ್ಯಾಪಿಟಲ್ ಸಿಟಿ ಯಾವುದು? ಇಂಫಾಲ್. ಅಲ್ಲಿ ಹೋಗಿ. ಆ್ಯಂಡ್ ಹೂ ಇಸ್ ದ ಚೀಫ್ ಮಿನಿಸ್ಟರ್ ಆಫ್ ಮಣಿಪುರ್? ಬಿರೇನ್ ಸಿಂಗ್. ಅಲ್ಲಿ ಹೋಗಿ. ಸೊ ಮಣಿಪುರದಲ್ಲಿ ಒಂದು ದೊಡ್ಡ ಗಲಾಟೆ ಆಗಿದೆ, ಎಥ್ನಿಕ್ ಕಾನ್ಫ್ಲಿಕ್ಟ್ ಆಗಿದೆ, ಹ್ಯೂಮನ್ ರೈಟ್ಸ್ ವೈಲೇಷನ್ಸ್ ಆಗಿದೆ ಅಂದರೆ ಕ್ವೆಶ್ಚನ್ ನ್ಯಾಚುರಲಿ ಅರೈಸಸ್, ಹೂ ಇಸ್ ದ ಚೀಫ್ ಮಿನಿಸ್ಟರ್ ಆಫ್ ದ್ಯಾಟ್ ಸ್ಟೇಟ್ ಅಂತ. ಸೊ ಅದು ಪ್ರಶ್ನೆ ಬಂತು ಮಣಿಪುರ. And if you look at the bank exam question papers, you will find Sanghai dance is the most popular cultural dance, cultural festival of Manipur. Sanghai. ಇದರ ಮೇಲೆ ಪ್ರಶ್ನೆ ಕೇಳಿದ್ದಾರೆ. That is also important, Manipur. So ಮಣಿಪುರ್ ಅಂತ ಹೇಳಿದ ತಕ್ಷಣ ಇರಾಮ್ ಶರ್ಮಿಳಾ ನೆನಪಾಗ್ತಾರೆ. ಇರಾಮ್ ಶರ್ಮಿಳಾ ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್. ಒಂದು ಮಣಿಪುರದಲ್ಲಿ 1958ರಲ್ಲಿ, in the year 1958, the government of India has implemented an act which is called Armed Forces Special Powers Act. Armed Forces Special Powers Act 1958. So 7 northeastern states, entire northeastern region, ಮತ್ತು in the state of Jammu Kashmir, ಅದನ್ನು disturbed area ಅಂತ ಪರಿಗಣಿಸಿ ಈ ಆಕ್ಟ್ ಅನ್ನು ಜಾರಿ ಮಾಡ್ತಾರೆ. So which has given enormous powers to the Indian military to take some actions against all those doubted or suspicious people. ಸೊ ಯಾರ ಮೇಲೆ ಸಂದೇಹ ಬಂತು ಅವರನ್ನು ಎನ್ಕೌಂಟರ್ ಮಾಡುವಂಥ ಅಧಿಕಾರವನ್ನು ನೀಡುತ್ತದೆ. ಕೆಲವರು ಅದನ್ನು ಮಿಸ್ಯೂಸ್, ಎಲ್ಲರೂ ಅಂತೇಳಿ ಅಲ್ಲ, ಕೆಲವು ಮಂದಿ ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಟ್ ಕಾಸ್ಟ್ ಹ್ಯೂಮನ್ ರೈಟ್ಸ್ ವೈಲೇಷನ್ಸ್ ಇನ್ ದ ನಾರ್ತ್ ಈಸ್ಟ್ ಅನ್ನೋದ್ರ ಬಗ್ಗೆ ಇರಾಮ್ ಶರ್ಮಿಳಾ ದೊಡ್ಡ ಪ್ರತಿಭಟನೆ ಮಾಡ್ತಾರೆ, ಉಪವಾಸ ಮಾಡ್ತಾರೆ ವರ್ಷಾನುಗಟ್ಟಲೆ. ಬಹಳ ಸುದ್ದಿಲಿದ್ರು. ಇಡೀ ಒಂದು 10 ವರ್ಷದಲ್ಲಿ ಒಂದು ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ ನೇಮ್ ಅತ್ಯಂತ ಹೆಚ್ಚಾಗಿ 10 ವರ್ಷ ಇದ್ದದಿದ್ರೆ ಒಂದು ಇರಾಮ್ ಶರ್ಮಿಳಾ, ಇನ್ನೊಂದು ಮೇಧಾ ಪಾಟ್ಕರ್, ಪರಿಸರಕ್ಕೆ ಹೋರಾಟ ಮಾಡಿದಂಥ ಮೇಧಾ ಪಾಟ್ಕರ್. 2 ಹೆಸರು ನಾನು ಯಾವತ್ತೂ ನೆನಪಿಸ್ಕೊಳ್ತೇನೆ. ಒಂದು 10 ವರ್ಷ ಇವರು ದಿನಪತ್ರಿಕೆಯಲ್ಲಿ ಸುದ್ದಿಯಲ್ಲಿದ್ದಂಥ ವ್ಯಕ್ತಿಗಳು. ಒಂದು ಮೇಧಾ ಪಾಟ್ಕರ್, ಇನ್ನೊಂದು ಇರಾಮ್ ಶರ್ಮಿಳಾ. ಸೊ ಇರಾಮ್ ಶರ್ಮಿಳಾ ನಮಗೆ ಮುಖ್ಯ ಆಗ್ತಾರೆ. ಆಮೇಲೆ ಅದರ ಜೊತೆಗೆ ಮೀರಾಬಾಯಿ ಚಾನು ಮುಖ್ಯ ಆಗ್ತಾರೆ. ಸೊ BBC ಸ್ಪೋರ್ಟ್ಸ್ ಪರ್ಸನ್ ಆಫ್ ದ ಇಯರ್ 2023 ಕೊಟ್ಟಂಥ ಮೀರಾಬಾಯಿ ಚಾನು, ವೆಯ್ಟ್ ಲಿಫ್ಟರ್. ಶಿ ಹ್ಯಾಸ್ ಕ್ರಿಯೇಟೆಡ್ ಲಾಟ್ ಆಫ್ ರೆಕಾರ್ಡ್ಸ್. ಎಷ್ಟು ವೆಯ್ಟ್ ಲಿಫ್ಟಿಂಗ್ನಲ್ಲಿ ಸಾಧನೆಯನ್ನು ಮಾಡಿದರು, ಎಷ್ಟು ಮೆಡಲ್ಗಳನ್ನು ಇಂಡಿಯಾಕ್ಕೆ ತಂದು ಕೊಟ್ಟರು. ಸೊ ಅವರು ಶಿ ಬಿಲಾಂಗ್ಸ್ ಟು ಮಣಿಪುರ್. ಸೊ ನಾವು ಒಂದು ಮಣಿಪುರ್ ಹೇಗೆ ಲಿಂಕ್ ಮಾಡ್ತೇನೆ ಅಂತ. ಸೊ ಇದು ಒಂದು ಘಟನೆ. ಇಲ್ಲಿ ಪ್ರಶ್ನೆ ಇದನ್ನು ಕೇಳದೇ ಇರ್ಬೋದು, ಯಾವುದು ಎಥ್ನಿಕ್ ವೈಲೆನ್ಸ್ ಬಗ್ಗೆ ಕೇಳದೇ ಇರ್ಬೋದು, ಅದು ಇನ್ಯಾವುದೋ ಕೇಳೋದು, ಇರಾಮ್ ಶರ್ಮಿಳಾ ಬಗ್ಗೆ ಕೇಳ್ಬೋದು, ಮೀರಾಬಾಯಿ ಚಾನು ಬಗ್ಗೆ ಕೇಳ್ಬೋದು, ಕ್ಯಾಪಿಟಲ್ ಸಿಟಿ ಆಫ್ ಇಂಫಾಲ್ ಕೇಳ್ಬೋದು, ಅಥವಾ ಇಂಫಾಲ್ನಲ್ಲಿರುವಂಥ ಮಣಿಪುರದಲ್ಲಿರುವಂಥ ಯಾವುದೋ ನ್ಯಾಷನಲ್ ಪಾರ್ಕ್ ಬಗ್ಗೆ ಕೇಳ್ಬೋದು, ಯಾವುದೋ ಇನ್ನೊಂದು ಯಾವುದೋ ಬಗ್ಗೆ ಮಾಹಿತಿ, ಪರ್ಸನಾಲಿಟೀಸ್ ಇನ್ ನ್ಯೂಸ್ ಅದು ಯಾವ್ದಾದ್ರು ಕೇಳ್ಬೋದು, ಕಲ್ಚರಲ್ ಫೆಸ್ಟಿವಲ್ ಕೇಳ್ಬೋದು, ಯಾವುದನ್ನು ಕೇಳ್ಬೋದು. ಸೊ ಕರೆಂಟ್ ಅಫೇರ್ಸನ್ನು ನೀವು ಪ್ರಿಪೇರ್ ಆಗುವಾಗ ಯು ಹ್ಯಾವ್ ಟು ಥಿಂಕ್ ಡಿಫರೆಂಟ್, ಭಾಳ ವಿಭಿನ್ನವಾಗಿ ಯೋಚಿಸಬೇಕು. ಒಂದು ಪ್ರೆಡಿಕ್ಷನ್, ನಾನು ಸ್ಮಾರ್ಟ್ ವರ್ಕ್ ಹಾರ್ಡ್ ವರ್ಕ್ ಬಗ್ಗೆ ನಾನು ಹಿಂದೆ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದಿತ್ತು. ಸೊ ತುಂಬ ಆಲೋಚನೆ ಮಾಡಬೇಕು. ಯು ಮಸ್ಟ್ ಬಿ ಏಬಲ್ ಟು ಪ್ರೆಡಿಕ್ಟ್ ದ ಪಾಸಿಬಿಲಿಟೀಸ್ ಬಗ್ಗೆ ಯೋಚನೆ ಮಾಡಬೇಕು. ಹೀಗೆ ಕೇಳಬಹುದು. ಈಗ 2024 ಬ್ರಿಕ್ಸ್ ಸಮಿಟ್ ಈಸ್ ಶೆಡ್ಯೂಲ್ಡ್ ಟು ಬಿ ಹೆಲ್ಡ್ ಇನ್ ವಿಚ್ ಕಂಟ್ರಿ ಅಂತ ಕೇಳಿದರೆ ಅದು ಬ್ರೆಜಿಲ್ ಅಂತೇಳಿ ಆದರೆ ನಾವು ಈಗ ಬ್ರೆಜಿಲ್ನಲ್ಲಿ ಏನಾಗ್ಬೋದು, ಆ ಬ್ರೆಜಿಲ್ನಲ್ಲಿ ಒಂದು ಇದು ಶೃಂಗಸಭೆ ನಡೀಲಿಕ್ಕಿದೆ ಅಂತೇಳಿ ಆದರೆ ನೀವು ಆಲೋಚನೆ ಮಾಡಬೇಕಾದ್ದೇನು, ಬ್ರೆಜಿಲ್ನ ಕ್ಯಾಪಿಟಲ್ ಸಿಟಿ ಯಾವುದು, ಬ್ರೆಜಿಲ್ನ ಕರೆನ್ಸಿ ಯಾವುದು? ರಿಯಾಲ್, REAL ರಿಯಾಲ್, RIYAL ರಿಯಾಲ್ ಇರಾನಿಯನ್ ಕರೆನ್ಸಿ, RIAL ರಿಯಾಲ್ ಕಂಬೋಡಿಯನ್ ಕರೆನ್ಸಿ. ತುಂಬ ಡೀಪಾಗಿ ಹೋದ್ರಿದೆ, ಬಟ್ ನಿಮ್ಗೆ ಉದಾಹರಣೆ ಕೊಟ್ಟು. ಸೊ ಮುಂದಿನ ಇದು ಎಲ್ಲಿ ನಡೀಲಿಕ್ಕಿದೆ ಇದನ್ನು ನೀವು ಆಲೋಚನೆ ಮಾಡಿ. ಸೊ G20 ಆಯಿತು. ಸೊ ಕರೆಂಟ್ ಅಫೇರ್ಸ್ 2023 ಮೇಜರ್ ಇವೆಂಟ್ ಮುಗೀತದು. ನೆಕ್ಸ್ಟ್ G20 ಏನು ಈ ಶೆಡ್ಯೂಲ್ ಟು ಬಿ ಹೆಲ್ಡ್ ಎಟ್, ಅದು ಎಲ್ಲಿ ಆಗಲಿಕ್ಕಿದೆ ಅಂತ. ಸೊ 2024 ಒಲಿಂಪಿಕ್ಸು ಎಲ್ಲಿ ನಡೀಲಿಕ್ಕಿದೆ ಬಂತು. 2028 ಒಲಿಂಪಿಕ್ಸ್ ಫಿಕ್ಸ್ ಆಗಿದೆ ಲಾಸ್ ಏಂಜಲೀಸ್.
2032 ಒಲಿಂಪಿಕ್ಸ್ ಈಸ್ ಟು ಬಿ ಹೆಲ್ಡ್ ಎಟ್ ಆಸ್ಟ್ರೇಲಿಯಾ, ಅದು ಫಿಕ್ಸ್ ಆಗಿದೆ. ಸೊ ನೀವು ಇಷ್ಟು ಮುಂದಾಲೋಚನೆ ಮಾಡಬೇಕಾಗ್ತದೆ. ಕರೆಂಟ್ ಅಫೇರ್ಸ್ ಪ್ರಿಪರೇಷನ್ ಇಸ್ ನಾಟ್ ದಟ್ ಈಸಿ. ಕೆಲವು ಸ್ವಲ್ಪ ಆಲೋಚನೆಗಳನ್ನು ಮಾಡಬೇಕು. ಈಗ ನೀವು ಡಿಸ್ಕವರಿ ಆಫ್ ಇಂಡಿಯಾ ಬರೆದದ್ದು ಜವಾಹರ್ಲಾಲ್ ನೆಹರು, ರೀಡಿಸ್ಕವರಿ ಆಫ್ ಇಂಡಿಯಾ ಬರೆದದ್ದು ಮೇಘನಾಥ್ ದೇಸಾಯಿ. ಇತ್ತೀಚೆಗೆ ಈಗ 3 ಮೇಜರ್ ಕ್ಯಾಂಪೈನ್ಸ್ ಆಫ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತ ಒಂದು ಪುಸ್ತಕ. ನಟ್ವರ್ ಸಿಂಗ್, ಸೀನಿಯರ್ ಕಾಂಗ್ರೆಸ್ ಮ್ಯಾನ್, ಹ್ಯಾಸ್ ರಿಟನ್ ದಟ್ ಬುಕ್. 3 ಮೇಜರ್ ಕ್ಯಾಂಪೈನ್ಸ್, ಲ್ಯಾಂಡ್ ಮಾರ್ಕಿಂಗ್, ಅದು ದಾಂಡಿ ಮಾರ್ಚ್, ನಾನ್ ಕೋಆಪರೇಷನ್ ಮೂವ್ಮೆಂಟ್, ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಒಂದು ಪುಸ್ತಕ ಬರುತ್ತೆ. ಸೊ ಇಂಥ ಡೆವಲಪ್ಮೆಂಟ್ಸ್ಗಳನ್ನು ನೀವು ನೋಡಬೇಕು. ಯು ಹ್ಯಾವ್ ಟು ಥಿಂಕ್ ಡಿಫ್ರೆಂಟ್ಲಿ ಅಂತ ಇದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಕೆಲವು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೇನೆ ಈ ಕರೆಂಟ್ ಅಫೇರ್ಸ್ ಇದ್ರ ಮೇಲೆ. ನೋಡಿ, ಒನ್ ಮೇಜರ್ ಏರಿಯಾ ಈಸ್ ಡಿಫೆನ್ಸ್. ಸ್ಟ್ರಾಟಜಿಕ್ ಅಗ್ರಿಮೆಂಟ್ಸ್ ಇವು ವಿತ್ ಟೆಕ್ನಾಲಜಿಕಲ್ ಅಸಿಸ್ಟೆನ್ಸ್ ಆಫ್ ಇಸ್ರೇಲ್ನ ಸಹಾಯದಲ್ಲಿ ವಿ ಹ್ಯಾವ್ ಪ್ರೊಡ್ಯೂಸ್ಡ್ ಬರಾಕ್ 1 ಮಿಸೈಲ್ಸ್. With the Russian technology, with the Russian support, we have started nuclear reactors in Kudankulam, Tamil Nadu. ಇಂಥದ್ದೆಲ್ಲ ಇದೆ ಬಿಡಿ. ಒಂದು ಮುಖ್ಯ ಏರಿಯಾ ಅಂತ ಹೇಳಿದರೆ ಡಿಫೆನ್ಸ್ ಎಕ್ಸಸೈಸಸ್, ಇದರ್ ಮಿಲಿಟರಿ ಎಕ್ಸಸೈಸಸ್, ಸಮರಾಭ್ಯಾಸ, ಸೇನಾ ಸಮರಾಭ್ಯಾಸ, ನೌಕಾ ಸಮರಾಭ್ಯಾಸ ಅಥವಾ ವಾಯು ಸಮರಾಭ್ಯಾಸ, ಯಾವ್ದು ಬೇಕಾದ್ರೂ ತಗೊಳ್ಳಿ, ಡಿಫೆನ್ಸ್ ಎಕ್ಸಸೈಸಸ್. ನಾನು ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮಲಬಾರ್ 2023 ಒಂದು ಸಮರಾಭ್ಯಾಸವನ್ನು 4 ದೇಶಗಳು ಸೇರಿ, ಇಂಡಿಯಾ, ಯುನೈಟೆಡ್ ಸ್ಟೇಟ್ಸ್, ಜಪಾನ್ ಮತ್ತು ಆಸ್ಟ್ರೇಲಿಯಾ, ಇದು 4. ನೋಡಿ, ಒಂದು ಪಾಸಿಬಿಲಿಟಿ ಟು ಇಂಡಿಯಾ, ಯುನೈಟೆಡ್ ಸ್ಟೇಟ್ಸ್, ಜಪಾನ್ ಆ್ಯಂಡ್ ಆಸ್ಟ್ರೇಲಿಯಾ ಜಾಯಿಂಟ್ ಟುಗೆದರ್ ಆ್ಯಂಡ್ ಕಂಡಕ್ಟೆಡ್ ಎ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಕಾಲ್ಡ್ ಡ್ಯಾಶ್. ಇದು ಪ್ರಶ್ನೆ. ಮಲಬಾರ್ ಎಕ್ಸ್ಪ್ರೆಸ್ ಟು ಮಲಬಾರ್ 2023 ಅಂತ ನೀವು ಬರೀಬೇಕು. ಇನ್ನು ಹೀಗೆ ಕೇಳುವ, ವಿಚ್ ಆಫ್ ದ ಫಾಲೋವಿಂಗ್ ನೇಷನ್ ವಾಸ್ ನಾಟ್ ಎ ಪಾರ್ಟ್ ಆಫ್ ಮಲಬಾರ್ ಡಿಫೆನ್ಸ್ ಎಕ್ಸಸೈಸ್ 2023? ಅಲ್ಲಿ 4 ಇದರಲ್ಲಿ ಒಂದು ತಪ್ಪಿಸಿ ಕೊಡ್ಬೋದು. ಈ 4 ಬಿಟ್ಟು ಇನ್ನೊಂದು ಯಾವುದೋ ಒಂದು ಹಾಕ್ಬೋದು. ಈಗ ಸೇ ಫಾರ್ ಎಕ್ಸಾಂಪಲ್ ಇಂಡಿಯಾ, US, ಜಪಾನ್ ಆ್ಯಂಡ್ ಚೈನಾ. ಸೊ ಚೈನಾ ಈಸ್ ನಾಟ್ ಎ ಪಾರ್ಟಿಸಿಪೆಂಟ್. ಸೊ ಚೈನಾವನ್ನು ಎಲಿಮಿನೇಟ್ ಮಾಡಬೇಕು. ಇದು ಇನ್ನೊಂದು ಪ್ರಶ್ನೆ. ಮಲಬಾರ್ 2023 ಮಿಲಿಟರಿ ಎಕ್ಸಸೈಸ್ ವಾಸ್ ಕಂಡಕ್ಟೆಡ್ ಬೈ ಇಂಡಿಯಾ, US, ಜಪಾನ್ ಆ್ಯಂಡ್ ಆಸ್ಟ್ರೇಲಿಯಾ. ಇನ್ ವಿಚ್ ಕಂಟ್ರಿ ಅಂತ ಕೇಳ್ಬೋದು. ಅಂತೂ ಇದೇ 4 ಚಾಯ್ಸ್, ಇಂಡಿಯಾ, US, ಆಸ್ಟ್ರೇಲಿಯಾ ಆ್ಯಂಡ್ ಜಪಾನ್. ಇಲ್ಲಿ ಎಲ್ಲಿ ಆಯಿತು ಅಂತಲ್ಲಿ ಕೇಳ್ಬೋದು. ಸೊ ಆಸ್ಟ್ರೇಲಿಯಾ, ಇಟ್ ವಾಸ್ ಕಂಡಕ್ಟೆಡ್ ಇನ್ ಆಸ್ಟ್ರೇಲಿಯಾ. ಸೊ ಹೀಗೆ ಪಾಸಿಬಿಲಿಟೀಸ್, ಇದು ಒಂದು. ಹಾಗೆ ವರುಣ ಆ್ಯಂಡ್ ಶಕ್ತಿ, ಇಂಡಿಯಾ ಆ್ಯಂಡ್ ಫ್ರಾನ್ಸ್. ವರುಣ ಈಸ್ ದ ಜಾಯಿಂಟ್ ನೇವಲ್ ಎಕ್ಸಸೈಸ್ ಕಂಡಕ್ಟೆಡ್ ಬೈ ಇಂಡಿಯಾ ಆ್ಯಂಡ್ ಫ್ರಾನ್ಸ್. ಶಕ್ತಿ is a joint military exercise conducted by India and France. Ajaya Warrior, India and United Kingdom. Nomadic Elephant, India and Mongolia. Bold Kurukshetra, India and Singapore. Equivalent, India and Maldives. ಇದೆಲ್ಲ 2023. ನೀವೀಗ ಜಸ್ಟ್ ಗೂಗಲ್ಲಿ ಹೋಗಿ the defense exercises, list of defense exercises conducted by India in 2023 ಅಂತಲೇ ಹಾಕಿಬಿಟ್ರೆ ಸರಿ. You will get a big list of all the joint military and naval exercises conducted by India, or air exercises conducted by India in 2023. So, ಇದರ ಜೊತೆಗೆ ಆಪರೇಷನ್ ಅಜಯ್, ಇಟ್ ವಾಸ್ ವೆರಿ ಮಚ್ ಇನ್ ನ್ಯೂಸ್. ಸೊ ಇಸ್ರೇಲ್, ಪ್ಯಾಲೆಸ್ತೀನ್, ಹಮಾಸ್ ವಾರ ಆಗ್ತಾ ಇದೆ. ಆಲ್ ದ ಇಂಡಿಯನ್ಸ್ ಹೂ ಆರ್ ಲಿವಿಂಗ್ ಇನ್ ಇಸ್ರೇಲ್, ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಲಾಂಚ್ಡ್ ಆನ್ ಆಪರೇಷನ್. ಸೇನಾ ಕಾರ್ಯಾಚರಣೆ ಮಾಡಿದರು, ಸೇನಾ ಅಲ್ಲ, ಕಾರ್ಯಾಚರಣೆ. ಅಲ್ಲಿಂದ ಸೇಫ್ ಆಗಿ ಭಾರತೀಯರನ್ನು ವಾಪಸ್ ಕರ್ಕೊಂಡು ಬರುವವರನ್ನು ಅರೇಂಜ್ಮೆಂಟ್ ಮಾಡಿದರು. ಅದನ್ನು ಆಪರೇಷನ್ ಅಜಯ್ ಅಂತ ಕರೀತಾರೆ. ಆಪರೇಷನ್ ಗರುಡ ಇಟ್ಸ್ ಅನ್ ಆಪರೇಷನ್ ಸ್ಟಾರ್ಟೆಡ್ ಬೈ CBI ಟು ಪ್ರಿವೆಂಟ್ ದ ಡ್ರಗ್ ಅಬ್ಯೂಸ್ ಇನ್ ಇಂಡಿಯಾ, ಟು ಟೇಕ್ ಕಂಟ್ರೋಲ್ ಆಫ್ ಡ್ರಗ್ ಮಾಫಿಯಾ ಇನ್ ಇಂಡಿಯಾ. ಸೊ ಇದು ಆಪರೇಷನ್ ಗರುಡ. ಸೊ ಹೀಗೆ 8th of October is Indian Air Force Day. ಸಿಗ್ನಿಫಿಕೆಂಟ್ ಡೇಸ್ ಅಲ್ಲಿ ಬರುವಂಥದ್ದು ಒಂದು ಏರಿಯಾ, 8th of October. So Indian Air Force Day was celebrated at Prayag in 2023. And what was the slogan? What was the slogan raised ಅಂತ ಕೇಳ್ಬೋದು. ಏರ್ ಪವರ್ ಬಿಯಾಂಡ್ ಬೌಂಡ್ರೀಸ್. ಏರ್ ಪವರ್ ಬಿಯಾಂಡ್ ಬೌಂಡ್ರೀಸ್, ಗಡಿಗಳನ್ನು ಮೀರಿದಂಥ ವಾಯುಶಕ್ತಿ ಅಂತ. ಸೊ ಇದು ಸ್ಲೋಗನ್. ಅಥವಾ ವೆರಿ ರೀಸೆಂಟ್ಲಿ ಇಂಡಿಯಾ ಹ್ಯಾಸ್ ಲಾಂಚ್ಡ್ ದ ಫಸ್ಟ್ ಸೋಲಾರ್ ಮಿಷನ್ ಕಾಲ್ಡ್ ಆದಿತ್ಯ LN1. ಆದಿತ್ಯ L1. It was launched by ISRO, Indian Space Research Organization. So Indian Space Research Organization ಅಂತ ಬಂದ ಕೂಡಲೇ ಮಿಷನ್ ಚಂದ್ರಯಾನ. ಸೊ ಚಂದ್ರಯಾನ ಸಕ್ಸಸ್ಫುಲ್. ಸೊ ಸೈಂಟಿಸ್ಟ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್, ಅದನ್ನು ಯಶಸ್ವಿಗೊಳಿಸಿದಂಥ ಸೈಂಟಿಸ್ಟ್. ಅಥವಾ ಸೋಲಾರ್ ಮಿಷನ್ ವಾಸ್ ಲಾಂಚ್ಡ್ ಫ್ರಮ್ ಸತೀಶ್ ಧವನ್
ಸತೀಶ್ ಧವನ್ ಸ್ಪೇಸ್ ಸೆಂಟರ್. ಸೊ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಎಲ್ಲಿದೆ? ಇಟ್ ಈಸ್ ಇನ್ ಶ್ರೀಹರಿಕೋಟ, ಆಂಧ್ರ ಪ್ರದೇಶ್. ಸೊ ಹೇಗೆ ಲಿಂಕ್ ಮಾಡ್ತಾ ಹೋಗ್ತೇನೆ. ಹೂ ಇಸ್ ದ ಪ್ರೆಸೆಂಟ್ ಚೇರ್ಮನ್ ಆಫ್ ಡೈರೆಕ್ಟರ್ ಆಫ್ ಇಸ್ರೇಲ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ವೆನ್ ವಾಸ್ ಇಸ್ರೋ ಎಸ್ಟಾಬ್ಲಿಷ್ಡ್? 1969. ಸೊ ಇದೆಲ್ಲವೂ ಕೂಡ ರಿಲೇಟ್ ಮಾಡ್ತಾ ಹೋಗಬೇಕು. ಸೊ ಒಂದು ಈವೆಂಟಿಗೆ ನೀವು 10 ರೀತಿಯಲ್ಲಿ ಯು ಹ್ಯಾವ್ ಟು ಥಿಂಕ್ ಇನ್ 10 ಡಿಫರೆಂಟ್ ವೇಸ್. ಆ 10 ರೀತಿಯಲ್ಲಿ ಯೋಚನೆ ಮಾಡಿದಾಗ ಮಾತ್ರ ನೀವು ಕರೆಂಟ್ ಅಫೇರ್ಸಿಗೆ ಬಹಳ ಕಾನ್ಫಿಡೆಂಟ್ ಆಗಿ ಕಂಫರ್ಟೇಬಲ್ ಆಗಿ ನೀವು ಎಕ್ಸಾಮ್ ಫೇಸ್ ಮಾಡಲಿಕ್ಕಾಗ್ತದೆ. ಸೊ ನಿಮಗೆ ಎಕ್ಸಾಮಿಗೆ ಹಾಲಿಗೆ ಹೋಗೋ ಮೊದಲೇ ಯು ವಿಲ್ ಹ್ಯಾವ್ ಲಾಟ್ ಆಫ್ ಕಾನ್ಫಿಡೆನ್ಸ್. ನಾನು ಇಷ್ಟು ಡೀಪ್ ಆದಂಥ ಪ್ರಿಪ್ರೇಷನ್ ಮಾಡಿದ್ದೇನೆ ಆ್ಯಂಡ್ ಐ ಕ್ಯಾನ್ ಆನ್ಸರ್ ಎನಿ ಆಫ್ ದ ಕ್ವೆಶನ್ಸ್ ಆಸ್ಕ್ಡ್. ಆ ಧೈರ್ಯ ಅನ್ನುವಂಥದ್ದು ಒಂದು 50% ಸ್ಕೋರಿಂಗ್ ಈಸ್ ಅ ಗುಡ್ ಸ್ಕೋರಿಂಗ್ ಇನ್ ಜನರಲ್ ನಾಲೆಜ್ ಆ್ಯಂಡ್ ಕರೆಂಟ್ ಅಫೇರ್ಸ್. ಸೊ ನಾನು ಹೀಗೆ ಹೇಳ್ತಾ ಹೋದರೆ ಆಪರೇಷನ್ ಮುಸ್ಕಾನ್ ಅಂತ ಬರ್ತದೆ. It's an operation launched in the city of Mumbai by the Ministry of Home Affairs, Union Ministry of Home Affairs, to find out the missing children in the city of Mumbai. So ಮುಂಬೈ ನಗರದಲ್ಲಿ ಕಾಣೆಯಾದಂಥ ಮಕ್ಕಳನ್ನು ಹುಡುಕುವಂಥ ಒಂದು ಆಪರೇಷನ್ ಮುಸ್ಕಾನ್ ಮೀನ್ಸ್ ಸ್ಮೈಲ್, ನಗು. ಸೊ ಅದು ಕಳೆದ ಹೋದ ಮಕ್ಕಳು ಸಿಕ್ಕಿದಾಗ ಸ್ವಾಭಾವಿಕವಾಗಿ ಎಲ್ಲರಿಗೂ ಖುಷಿ ಆಗುತ್ತೆ, ಮುಖದಲ್ಲಿ ಮಂದಹಾಸ ಮೂಡ್ತದೆ ಅಂತ. ಸೊ ಆಪರೇಷನ್ ಮುಸ್ಕಾನ್. ಸೊ ಇಂಥದ್ದು ಪಾಸಿಬಿಲಿಟೀಸನ್ನು ನಾವು ಕೇಳ್ಬೋದು. ನಾನೊಂದು ಈ 2023ನಲ್ಲಿ ನಿಧನರಾದಂಥ ಒಂದು ಪ್ರಮುಖ ವ್ಯಕ್ತಿಗಳು ಕೆಲವು ಉದಾಹರಣೆಯನ್ನು ಕೊಡ್ತೇನೆ. ಫಾತಿಮಾ ಬಿವಿ ಪಾಸ್ದೇವೆ, ದ ಫಸ್ಟ್ ವುಮನ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ನಮ್ಮ ಸುಪ್ರೀಂ ಕೋರ್ಟ್ನ ಮೊದಲ ಚೀಫ್ ಜಸ್ಟಿಸ್ ಆಗಿ ಕಾರ್ಯನಿರ್ವಹಿಸಿದ, ಮುಖ್ಯ ನ್ಯಾಯಾಧೀಶಿಯಾಗಿ ಕಾರ್ಯನಿರ್ವಹಿಸಿದ ಮೊದಲ ಮಹಿಳೆ ಫಾತಿಮಾ ಬಿವಿ ತೀರ್ಕೊಂಡ್ರು. ಫಾರ್ಮರ್ ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ವೆಂಕಟರಾಮನ್ ಅವರು ತೀರ್ಕೊಂಡ್ರು. ನೀವು ಎಷ್ಟೋ ನೋಟುಗಳಲ್ಲಿ ಅವರ ಸಿಗ್ನೇಚರ್ ಇದೆ, ವೆಂಕಟರಾಮನ್ ಅವರ ಸಿಗ್ನೇಚರ್ ಇದೆ. ಆ್ಯಂಡ್ ಫಾದರ್ ಆಫ್ ಇಂಡಿಯಾಸ್ ಗ್ರೀನ್ ರೆವಲ್ಯೂಷನ್ MS ಸ್ವಾಮಿನಾಥನ್ ತೀರ್ಕೊಂಡ್ರು. ಸೊ ಟು ಎ ಹಂಗರ್ ಫ್ರೀ ವರ್ಲ್ಡ್, ಹಸಿವಿನಿಂದ ಮುಕ್ತವಾದ ಜಗತ್ತು, ಒಂದು ಪುಸ್ತಕ ಬರೆದಿದ್ದಾರೆ MS ಸ್ವಾಮಿನಾಥನ್, ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಆಫ್ ಇಂಡಿಯಾ. ಸೊ ಚಂದ್ರಶೇಖರ್ ಸುಬ್ರಹ್ಮಣ್ಯಂ ವಾಸ್ ದ ಆರ್ಕಿಟೆಕ್ಟ್ ಆಫ್ ಇಂಡಿಯಾಸ್ ಗ್ರೀನ್ ರೆವಲ್ಯೂಷನ್ ಅಂತ ಕರೀತಾರೆ. ಭಾರತದ ಹಸಿರು ಕ್ರಾಂತಿಯ ಶಿಲ್ಪಿ ಅಂತ ಕರೆದ್ರೆ ಇವರನ್ನು ಜನಕ ಅಂತ ಕರೀತಾರೆ. ಫಾದರ್ ಆಫ್ ಇಂಡಿಯಾಸ್ ಗ್ರೀನ್ ರೆವಲ್ಯೂಷನ್ ಅನ್ನುವಂಥ ಒಂದು ಪದ ಮೊದಲು ಬಳಕೆಯಾದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ. US ಅಗ್ರಿಕಲ್ಚರಲ್ ಸೈಂಟಿಸ್ಟ್ ನಾರ್ಮನ್ ಬೋರ್ಲಾಗ್ ಎಂಬ ವ್ಯಕ್ತಿ ಈ ಹಸಿರು ಕ್ರಾಂತಿಯನ್ನು ಮೊದಲು ಲಾಂಚ್ ಮಾಡ್ತಾರೆ. ಅದನ್ನು ಜಗತ್ತಿನ ಬೇರೆ ಬೇರೆ ಕಡೆ, ಹಾಗೆ ಈ ಜಗತ್ತಿನಲ್ಲಿ ಬೇರೆ ಬೇರೆ, ಈಗ ಫುಕುವೋಕಾ ಅಂತೇಳಿ ಅಗ್ರಿಕಲ್ಚರಲ್ ಸೈಂಟಿಸ್ಟ್. ಫುಕುವೋಕಾ ನ್ಯಾಚುರಲ್ ಫಾರ್ಮಿಂಗ್, ಸಹಜ ಕೃಷಿ, ಸಾವಯವ ಕೃಷಿಯನ್ನು ಜಗದ್ವಿಖ್ಯಾತಗೊಳಿಸಿದವರು, ಜಾಪನೀಸ್ ಅಗ್ರಿಕಲ್ಚರಲ್ ಸೈಂಟಿಸ್ಟ್. ಮೊಹಮ್ಮದ್ ಯೂನಸ್ ಅಂತ ಬಾಂಗ್ಲಾದೇಶದಲ್ಲಿ ಒಬ್ಬರು ಇಕನಾಮಿಸ್ಟ್ ಇದ್ದರು. ಮೈಕ್ರೋ ಇಕನಾಮಿಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನು ಬಹಳಷ್ಟು ಪ್ರಚಲಿತಕ್ಕೆ ತಂದವರು ಅವರನ್ನು. ಅಥವಾ ಮೆಹಬೂಬ್ ಉಲ್ ಹಕ್ ಅಂತ ಪಾಕಿಸ್ತಾನದಲ್ಲಿ HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಾನವ ಅಭಿವೃದ್ಧಿ ಸೂಚಕ ಅಂತ ಕೇಳಿರ್ಬೋದು. ಆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನು ಮೊದಲು ಇಂಟ್ರೊಡ್ಯೂಸ್ ಮಾಡಿದ್ದು ಪಾಕಿಸ್ತಾನಿ ಇಕನಾಮಿಸ್ಟ್. ಅಂಡ್ ಪಾಕಿಸ್ತಾನ್ ಈಸ್ ರಿಮೆಂಬರ್ಡ್ ಫಾರ್ ಆಲ್ ರಾಂಗ್ ರೀಸನ್ಸ್ ಓನ್ಲಿ. ಸೊ ದಿಸ್ ಇಸ್ ಎ ಗುಡ್ ಥಿಂಗ್, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ. ಸೊ ಮೆಹಬೂಬ್ ಉಲ್ ಹಕ್ ಅಂತ ಪಾಕಿಸ್ತಾನದಲ್ಲಿ. ಹೀಗೆ ಜಗತ್ತಿನಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಡಾಕ್ಟರ್ ಸ್ಯಾಮ್ ಪಿತ್ರೋಡಾ ಇಸ್ ಕಾಲ್ಡ್ ದ ಫಾದರ್ ಆಫ್ ಇಂಡಿಯಾಸ್ ಟೆಲಿಕಮ್ಯುನಿಕೇಶನ್ ರೆವಲ್ಯೂಷನ್. ಏನೇ ಇರಲಿ. ಸೊ MS ಸ್ವಾಮಿನಾಥನ್. ಆಮೇಲೆ ಒನ್ ಆಫ್ ದ ಆರ್ಕಿಟೆಕ್ಟ್ಸ್ ಆಫ್ ದ ಶಟಲ್ ಡಿಪ್ಲೊಮೆಸಿ. ಅಮೆರಿಕ ಮತ್ತು ರಷ್ಯಾ ಕೋಲ್ಡ್ ವಾರ್ ಆಗ್ತಾ ಇದ್ದಾಗ 1970s ಮತ್ತು 80sಲ್ಲಿ ಅಮೆರಿಕದ ನೇಬರಿಂಗ್ ಕಂಟ್ರೀಸಲ್ಲೆಲ್ಲ, ಲ್ಯಾಟಿನ್ ಅಮೆರಿಕನ್ ಕಂಟ್ರೀಸಲ್ಲೆಲ್ಲ ಕಮ್ಯುನಿಸ್ಟ್ ಪ್ರಭಾವ ತುಂಬ ಇತ್ತು. ಆ ದೇಶಗಳೆಲ್ಲ ಕಮ್ಯುನಿಸ್ಟ್ ರೆಜಿಮ್ಗಳಿತ್ತು. ಆಗ ಈ ಹೆನ್ರಿ ಕಿಸ್ಸಿಂಜರ್ ಅಂತ ಸೆಕ್ರೆಟರಿ ಆಫ್ ಸ್ಟೇಟ್, ನಮ್ಮಲ್ಲಿ ಫಾರಿನ್ ಮಿನಿಸ್ಟರ್ ಆಗೋ ಅಮೆರಿಕದಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್, ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಆತ ಏನು ಹೇಳ್ತಾನಂತ ಕೇಳಿದರೆ, ಇಟ್ ಶಾಲ್ ಬಿ ದ ಡ್ಯೂಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪೀಪಲ್ ಆಫ್ ಲ್ಯಾಟಿನ್ ಅಮೆರಿಕಾ ಟು ಸಿ ದ್ಯಾಟ್ ಡೆಮಾಕ್ರೆಟಿಕ್ ರೆಜಿಮ್ಸ್ ಆರ್ ರೆಸ್ಟೋರ್ಡ್ ಇನ್ ದ ರೆಸ್ಪೆಕ್ಟಿವ್ ಕಂಟ್ರೀಸ್ ಅಂತ. ಲ್ಯಾಟಿನ್ ಅಮೆರಿಕನ್ ದೇಶದ ಜನರು ತಮ್ಮ ತಮ್ಮ ದೇಶಗಳಲ್ಲಿ ಒಂದು ಪ್ರಜಾಪ್ರಭುತ್ವ ರೆಜಿಮನ್ನು ಅಧಿಕಾರದಲ್ಲಿ ಕೂರಿಸಬೇಕು, ಪ್ರಜಾಪ್ರಭುತ್ವ ಇರುವ ಹಾಗೆ ಅವ್ರು ನೋಡ್ಕೊಳ್ಬೇಕು. ಇಫ್ ದೇ ಫೇಲ್ ಟು ಡಿಸ್ಚಾರ್ಜ್ ದೇರ್ ರೆಸ್ಪಾನ್ಸಿಬಿಲಿಟೀಸ್, ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುವುದರಲ್ಲಿ ಅವರು ವಿಫಲರಾದರೆ, ದೆನ್ ಇಟ್ ಬಿಕಮ್ಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಅಮೆರಿಕಾ ಟು ಇಂಟರ್ಫಿಯರ್ ಆ್ಯಂಡ್ ರೆಸ್ಟೋರ್ ಡೆಮೋಕ್ರಸಿ ಇನ್ ಲ್ಯಾಟಿನ್ ಅಮೆರಿಕಾ ಅಂತ ಹೇಳ್ತಾರೆ. ಸೊ ತನ್ನ ನೇರ ರಾಷ್ಟ್ರಗಳಲ್ಲೆಲ್ಲ ಕಮ್ಯುನಿಸ್ಟ್ ರಾಷ್ಟ್ರಗಳಾಗುವುದನ್ನು ಅಮೆರಿಕ ಸಹಿಸ್ತಿರಲಿಲ್ಲ. ಇಂಥ ಹೇಳಿಕೆ ಮಾಡಿದ ಹೆನ್ರಿ ಕಿಸ್ಸಿಂಜರ್ ಇತ್ತೀಚೆಗಷ್ಟೇ ತೀರ್ಕೊಳ್ತಾರೆ. ಫಾರ್ಮರ್ ಕ್ರಿಕೆಟರ್ ಆಫ್ ಇಂಡಿಯನ್ ಟೆಸ್ಟ್ ಟೀಮ್ ಸಲೀಂ ದುರಾನಿ ಪಾಸಸ್ ಅವೇ, ಆ್ಯಂಡ್ ದ ಗ್ರೇಟ್ ಹಿಸ್ಟೋರಿಯನ್
ರಂಜಿತ್ ಗುಹಾ, ಸಬಾಲ್ಟನ್ ಹಿಸ್ಟೋರಿಯನ್. ಈಗ ನಾವು ಹಿಸ್ಟ್ರಿ ಅಂತ ಫ್ರೀಡಮ್ ಸ್ಟ್ರಗಲ್ ಅಂತ ಹೇಳಿದರೆ ಗಾಂಧಿ, ನೆಹರು, ಸುಭಾಷ್ ಚಂದ್ರ ಬೋಸ್, ಅಂಬೇಡ್ಕರ್, ಭಗತ್ ಸಿಂಗ್, ಹೀಗೆ ಒಂದು 4-6 ಹೆಸರುಗಳನ್ನು ಹೇಳಿಬಿಡ್ತೇವೆ. ಬಟ್ ಸ್ವಾತಂತ್ರ್ಯ ಹೋರಾಟ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅದೆಷ್ಟೋ ಟ್ರೈಬಲ್ ಕಮ್ಯುನಿಟಿಯವರು, ಆದಿವಾಸಿಗಳು ಅವರೆಲ್ಲ ಕಾಂಟ್ರಿಬ್ಯೂಷನ್ಸ್ ಕೊಟ್ಟಿದ್ದಾರೆ. ಅವರ ಇತಿಹಾಸದ ಕಡೆ ಬೆಳಕು ಚೆಲ್ಲಿಕ್ಕೆ ಹೊರಟಂಥ ಒಬ್ಬ ದೊಡ್ಡ ಹಿಸ್ಟೋರಿಯನ್ ರಂಜಿತ್ ಗುಹಾ ಅನ್ನುವರು ತೀರ್ಕೊಳ್ತಾರೆ. ಇಂಡಿಯನ್ ಸ್ಟ್ಯಾಟಿಸ್ಟಿಷಿಯನ್ ಆ್ಯಂಡ್ ಎಜುಕೇಷನ್, ಶಿಕ್ಷಣ ತಜ್ಞರಾದಂಥ CR ರಾವ್ ಅವರು ತೀರ್ಕೊಳ್ತಾರೆ. ಆಮೇಲೆ ಜಿಂಬಾಬ್ವೆಯ ಆಲ್ರೌಂಡರ್ ಆಗಿ ಒಳ್ಳೆಯ ಹೆಸರನ್ನು ಗಳಿಸಿದ್ದ ಹೀತ್ ಸ್ಟ್ರೀಕ್ ಅಂತ ಕ್ರಿಕೆಟ್ ಪ್ಲೇಯರ್ ತೀರ್ಕೊಳ್ತಾರೆ. ಇದು ಜಸ್ಟ್ ಉದಾಹರಣೆ ಅಷ್ಟೇ. ಸೊ ಹೀಗೆ ಗ್ರೇಟ್ ಪರ್ಸನಾಲಿಟೀಸ್ ಯಾರೆಲ್ಲ ತೀರ್ಕೊಳ್ತಾರೆ, ಕಾಲವಾಗ್ತಾರೆ, ಬಹಳ ಶ್ರೇಷ್ಠ ವ್ಯಕ್ತಿಗಳು, ಸಾಧಕರು, ಸಮಾಜಕ್ಕೆ ಕೊಡುಗೆಯನ್ನು ನೀಡಿದವರು, ಅವ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಂಡಿರಬೇಕು ಅಂತ. ಸೈಕ್ಲೋನ್ಸ್ ಬಗ್ಗೆ ಒಂದಿಷ್ಟು ಹೇಳ್ತೇನೆ ನೋಡಿ. ಸೈಕ್ಲೋನ್ಸ್ ಇತ್ತೀಚೆಗಷ್ಟೇ ಬೇ ಆಫ್ ಬೆಂಗಾಲಲ್ಲಿ ಒರಿಜಿನೇಟ್ ಆಗಿ ವೆಸ್ಟ್ ಬೆಂಗಾಲ್ ಮತ್ತು ಒಡಿಶಾವನ್ನು ಬಹಳಷ್ಟು ಸಂಕಷ್ಟಕ್ಕೆ ಈಡು ಮಾಡಿದಂಥ ಮಿಥಿಲಿ, MIDHILI, ಮಿಥಿಲಿ ಅನ್ನುವಂಥ ಒಂದು. ಇಲ್ಲಿ ನೋಡಿ, ಇದು ಬೇರೆ ಬೇರೆ ಸಾಧ್ಯತೆಗಳನ್ನು ಹೇಳ್ತೇನೆ. ಮಿಥಿಲಿ ಸೈಕ್ಲೋನು ಎಲ್ಲಿ ಹುಟ್ಕೊಳ್ತು? ಅರೇಬಿಯನ್ ಸಿಯಾ, ಬೇ ಆಫ್ ಬೆಂಗಾಲ, ಎಲ್ಲಿ ಅಂತೇಳಿ ಹೇಳಬೇಕು. ಅಥವಾ ಇದು ಯಾವ ರಾಜ್ಯಗಳನ್ನು ಅಫೆಕ್ಟ್ ಮಾಡ್ತು? ಸೊ ವೆಸ್ಟ್ ಬೆಂಗಾಲ್ ಆ್ಯಂಡ್ ಒಡಿಶಾ ಅಂತ. ಅಥವಾ ಮಿಥಿಲಿ ಈ ಹೆಸರನ್ನು ಇಟ್ಟಂಥ ದೇಶ ಯಾವುದು? ಮಾಲ್ಡೀವ್ಸ್ ಅಂತ. ಸೊ ಈ 3 ಸಾಧ್ಯತೆಗಳು ಇಲ್ಲಿದೆ. ಅದೇ ರೀತಿಯಲ್ಲಿ ಮೋಚಾ ಅನ್ನೋದು ಮಯನ್ಮಾರನ್ನು ಎಫೆಕ್ಟ್ ಮಾಡ್ತು, ಐಲಾ ಅನ್ನುವಂಥದ್ದು ವೆಸ್ಟರ್ನ್ ಆಸ್ಟ್ರೇಲಿಯಾವನ್ನು ಅಫೆಕ್ಟ್ ಮಾಡ್ತು, ಸಾಲಾ ಎನ್ನುವಂಥದ್ದು ಚೈನಾವನ್ನು ಎಫೆಕ್ಟ್ ಮಾಡ್ತು, ಬಿಪರ್ಜಾಯ್ ಎನ್ನುವಂಥ ಸೈಕ್ಲೋನ್ ಇಂಡಿಯಾ ಪಾಕಿಸ್ತಾನಕ್ಕೆ ಎಫೆಕ್ಟ್ ಆಯಿತು, ಅರೇಬಿಯನ್ ಸಿಯಲ್ಲಿ ತೇಜ್ ಅನ್ನುವಂಥ ಸೈಕ್ಲೋನ್, ಹಮೂನ್ ಅಂತ ಸೈಕ್ಲೋನ್ ಬೇ ಆಫ್ ಬೆಂಗಾಲ್ನಲ್ಲಿ ಹುಟ್ಕೊಳ್ತು, ಮಾಯ್ಚಂಗ್ ಅನ್ನುವಂಥದ್ದು ಬೇ ಆಫ್ ಬೆಂಗಾಲಲ್ಲಿ ಹುಟ್ಕೊಳ್ತು, ಆಂಧ್ರ ಪ್ರದೇಶ್ ಮತ್ತು ಒಡಿಶಾ ಕರಾವಳಿಯನ್ನು ಎಫೆಕ್ಟ್ ಮಾಡ್ತು, ಮಿಚಾಂಗ್ ಎನ್ನುವಂಥ ಹೆಸರನ್ನು ಇಟ್ಟದ್ದು ಮಯನ್ಮಾರ್. ಸೊ ಇದೆಲ್ಲ ಜಸ್ಟ್ ಎಕ್ಸಾಂಪಲ್ಸ್. ಇದು 2023ನಲ್ಲಿ ಇದು ಒಂದು. ಸೊ ನ್ಯಾಚುರಲ್ ಕೆಲಾಮಿಟೀಸ್ ಇಂಥದ್ದು ಕೂಡ ಕೇಳುವಂಥ ಸಾಧ್ಯತೆಗಳಿರ್ತದೆ ಅಂತ. ನೆಕ್ಸ್ಟು ಒಂದಿಷ್ಟು ಪರ್ಸನಾಲಿಟೀಸ್ ಇನ್ ನ್ಯೂಸ್. 2023ನಲ್ಲಿ ಸ್ಪೋರ್ಟ್ಸ್, ನಾನು ಇದು ಸ್ಪೋರ್ಟ್ಸ್ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ. 2023ನಲ್ಲಿ ಧನಂಜಯ ಚಂದ್ರಚೂಡ್, ದ ಚೀಫ್ ಜಸ್ಟಿಸ್ ಆಫ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ವಾಸ್ ವೆರಿ ಮಚ್ ಇನ್ ನ್ಯೂಸ್ ಫಾರ್ ಇಸ್ ವೆರಿ ಪ್ರೋಗ್ರೆಸಿವ್ ಥಿಂಕಿಂಗ್. ನಮ್ಮ ಜುಡಿಷಿಯಲ್ ಸಿಸ್ಟಮ್ನಲ್ಲಿ ತುಂಬ ಸ್ಲೋನೆಸ್ ಇದೆ. ಒಂದು ಮಾತಿದೆ, ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತ ಒಂದು ಮಾತಿದೆ. ನೀವು ಇದೇ ಸ್ಪೀಡ್ನಲ್ಲಿ ಸುಪ್ರೀಂ ಕೋರ್ಟ್ ಅಥವಾ ನಮ್ಮ ಎಲ್ಲ ನ್ಯಾಯಾಂಗಗಳು ತೀರ್ಮಾನವನ್ನು ಕೊಡ್ತಾ ಹೋದರೆ, ವರ್ಡಿಕ್ಟನ್ನು ಕೊಡ್ತಾ ಹೋದರೆ, ತೀರ್ಪನ್ನು ಕೊಡ್ತಾ ಹೋದರೆ, ಇಟ್ ಟೇಕ್ಸ್ ಆಲ್ಮೋಸ್ಟ್ 300 years ಟು ಕ್ಲಿಯರ್ ದ ಕೇಸಸ್ ಅಂತ ಒಂದು ಅಕ್ಷತಾ ಹೆಬ್ಬಾರ್ ಎನ್ನುವಂಥವರು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಮೂಲಕ ಸುಪ್ರೀಂ ಕೋರ್ಟ್ನಲ್ಲಿ ಬಹಳ ಸ್ಲೋನೆಸ್ ಇದೆ. ಬರೀ ಸುಪ್ರೀಂ ಕೋರ್ಟ್ ಅಲ್ಲ, ಇಂಡಿಯನ್ ಜುಡಿಷಿಯಲ್ ಸಿಸ್ಟಮ್ನಲ್ಲಿ. ಸೊ ವಿ ಹ್ಯಾವ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ಜಡ್ಜಸ್, ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸಬೇಕು ಅಂತ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಕೇಸ್ ಫೈಲ್ ಮಾಡ್ತಾರೆ. ಅದಕ್ಕೆ ಇಲ್ಲಿ ಧನಂಜಯ ಚಂದ್ರಚೂಡ್ ಅವರು ಉತ್ತರ ಕೊಡ್ತಾರೆ. ಸೊ ವಿ ಹ್ಯಾವ್ ಟು ಸ್ಪೀಡ್ ಅಪ್ ಅವ್ರ ಜುಡಿಷಿಯಲ್ ಪ್ರೋಸೆಸ್ ಅಷ್ಟೇ ಬಿಟ್ಟರೆ ನಂಬರ್ ಆಫ್ ಜಡ್ಜಸ್ನ ಹೆಚ್ಚಿನ ಸಂಖ್ಯೆ ಅವಶ್ಯಕತೆ ಇಲ್ಲ ಅನ್ನುವಂಥ ಒಂದು, ನಾನು ಇದು ಸುಮ್ಮನೆ ಚಂದ್ರಚೂಡ್ ಬಗ್ಗೆ ಸುಮ್ಮನೆ ಹೀಗೆ ಹೇಳ್ಕೊಂಡ್ರೆ ನಿಮಗೆ ಇದು ನೆನ್ಪುಳಿದಿಲ್ಲ ಅಂತ ಈ ಕಾರಣಕ್ಕೆ. ಸೊ ಮಹಿಳೆಯ ಖಾಸಗಿತನದ ಹಕ್ಕು, ಶಬರಿಮಲೆಗೆ ಮಹಿಳೆಯರ ಪ್ರವೇಶವನ್ನು ಅವಕಾಶ ಕೊಟ್ಟದ್ದು, ಮಹಿಳೆಗೆ ಬಾಳ ಸಂಗಾತಿಯ ಆಯ್ಕೆ ಮಾಡುವಂಥ ಸ್ವಾತಂತ್ರ್ಯ, ಸೇಮ್ ಸೆಕ್ಸ್ ಮ್ಯಾರೇಜ್, ಆಮೇಲೆ ಮಹಿಳೆಗೆ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ರೈಟ್ ಟು ಅಬಾರ್ಷನ್, ಗರ್ಭಪಾತ ಮಾಡಿಸಿಕೊಳ್ಳುವಂಥ ಹಕ್ಕು, ಇದೆಲ್ಲ ತೀರ್ಪುಗಳ ಹಿಂದೆ ಇದರಲ್ಲಿ ಧನಂಜಯ ಚಂದ್ರಚೂಡ್ ಅವರು ಕೂಡ ಭಾಗವಹಿಸುವಿಕೆ ಇತ್ತು ಅನ್ನೋದಕ್ಕೆ ಒಂದು ಉದಾಹರಣೆ. ಅಚಂತ ಶರತ್ ಕಮಾಲ್ ಬಗ್ಗೆ ನಾನು ಹೇಳಿದೆ, ಟೇಬಲ್ ಟೆನ್ನಿಸ್ ಪ್ಲೇಯರ್, 2023 ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ. ಅಜಯ್ ಬಾಂಗಾ ಅಂತ, ಇಂಡಿಯನ್ ಆರಿಜಿನ್ ಹ್ಯಾಸ್ ಬಿಕಮ್ ದ ಪ್ರೆಸಿಡೆಂಟ್ ಆಫ್ ವರ್ಲ್ಡ್ ಬ್ಯಾಂಕ್, IBRD, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್. ನಿಮಗೆ ಕರೆಂಟ್ ಅಫೇರ್ಸ್ ಓದುವಾಗ IMF ಮತ್ತು ವರ್ಲ್ಡ್ ಬ್ಯಾಂಕ್ ಗ್ರೋತ್ ರೇಟ್, ಇಂಡಿಯಾಸ್ ಇಕನಾಮಿಕ್ ಗ್ರೋತ್ ರೇಟ್ ಪ್ರೆಡಿಕ್ಷನ್ ಫೋರ್ಕಾಸ್ಟ್ ಮಾಡಿದ್ರಲ್ಲ, ಅದೆಲ್ಲ ಬಹಳ ಮುಖ್ಯ ಆಗ್ತದೆ. ಆಮೇಲೆ ಕೋಕೋ ಗಾಫ್, ವೆರಿ ರೀಸೆಂಟ್ಲಿ ಯಂಗ್ 19 years of age, ಕೋಕೋ ಗಾಫ್ ಹ್ಯಾಸ್ ಗಾಟ್ 2023 US Open ವಿಮೆನ್ ಸಿಂಗಲ್ಸ್ ಟೈಟಲ್. ಮಹಿಳಾ ಸಿಂಗಲ್ಸನ್ನು ಗ್ರ್ಯಾಂಡ್ ಸ್ಲಾಮನ್ನು ಗೆದ್ದುಬಿಡ್ತಾರೆ, ಭಾಳ ಸುದ್ದಿಗೆ ಬರ್ತಾರೆ. ಲಯನಲ್ ಮೆಸ್ಸಿ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ನಿಮಗೆಲ್ಲ ಯಂಗ್ ಜನರೇಷನ್ಗೆ ಬೇಕಾದಷ್ಟು ಗೊತ್ತಿದೆ. ಆದರೂ ಮೆಸ್ಸಿ ಹ್ಯಾಸ್ ಗಾಟ್ ದ 8th ಗೋಲ್ಡನ್ ಬಾಲ್ ಅವಾರ್ಡ್ ಗಿವನ್ ಬೈ ಫಿಫಾ. 8ನೇ ಬಾರಿಗೆ ವರ್ಷದ ಫುಟ್ಬಾಲಿಗ ಎಂಬ ಪ್ರಶಸ್ತಿಯನ್ನು ಪಡಿತಾರೆ, 8ನೇ ಬಾರಿಗೆ, ಇದು ದಾಖಲೆ.
ರೋಹನ್ ಬೋಪಣ್ಣ ವಾಸ್ ಇನ್ ನ್ಯೂಸ್. US ಓಪನ್ನಲ್ಲಿ ಡಬಲ್ಸಲ್ಲಿ ಗ್ರ್ಯಾಂಡ್ ಸ್ಲ್ಯಾಮನ್ನು ಪುರುಷರ ವಿಭಾಗದಲ್ಲಿ ಡಬಲ್ಸಲ್ಲಿ ರನ್ನರ್ಸ್ ಅಪ್ ಆಗಿ ಮೂಡಿ ಬರ್ತಾರೆ. ಸೊ ವೀರ ಮುತ್ತುವೇಳ್ ಮತ್ತು ಎಸ್ ಸೋಮನಾಥ್ ಇಬ್ಬರು ಸೈಂಟಿಸ್ಟ್ ಹೂ ಮೇಡ್ ಸಿಗ್ನಿಫಿಕೆಂಟ್ ಅಚೀವ್ಮೆಂಟ್ ಫಾರ್ ಇಸ್ರೋ ಇನ್ 2023. ಅಥವಾ ಧರ್ಮಾನ್ ಷಣ್ಮುಗಂ ರತ್ನಂ ಆನ್ ಇಂಡಿಯನ್ ಆರಿಜಿನ್ ಹ್ಯಾಸ್ ಬಿಕಮ್ ದ ಪ್ರೆಸಿಡೆಂಟ್ ಆಫ್ ಸಿಂಗಪುರ್. ಅದು ಬಹಳ ದೊಡ್ಡ ಸುದ್ದಿಯಾಗಿತ್ತು. ಒಬ್ಬ ಭಾರತೀಯ ಸಂಜಾತ ಸಿಂಗಪುರ್ನ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗ್ತಾರೆ. ಸೊ ಬೆಂಜಮಿನ್ ನೆತನ್ಯಾಹು ಪ್ರೈಮ್ ಮಿನಿಸ್ಟರ್ ಆಫ್ ಇಸ್ರೇಲ್, ಹಿ ವಾಸ್ ವೆರಿ ಮಚ್ ಇನ್ ನ್ಯೂಸ್. ಹಮಾಸ್ ಸಂಘಟನೆ ಬಹಳ ಸುದ್ದಿಯಲ್ಲಿತ್ತು. ಜಸ್ಟಿನ್ ಟ್ರೂಡೋ ವಾಸ್ ಇನ್ ನ್ಯೂಸ್, ಕೆನಡಿಯನ್ ಪ್ರೈಮ್ ಮಿನಿಸ್ಟರ್, ಹಿ ವಾಸ್ ಇನ್ ನ್ಯೂಸ್. ಯಾಕೆ? ಅಲ್ಲಿ ಈಗ ಮತ್ತೆ ಖಲಿಸ್ತಾನ ಒಂದು ಪ್ರತ್ಯೇಕ ದೇಶವಾಗಬೇಕು ಎಂಬ ಖಲಿಸ್ತಾನ ಹೋರಾಟ ಶುರುವಾಗಿದೆ. ಇದರ ಆರಂಭ ಎಲ್ಲಿ ಆಯಿತು ಕೇಳಿದ್ರೆ ಕೆನಡಾದಲ್ಲಾಯಿತು. ಇದಕ್ಕೆ ಭಾರತದ ಕುಮ್ಮಕ್ಕಿದೆ ಅಂತೇಳಿ ಇವರೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ದ್ಯಾಟ್ ಆ್ಯಕ್ಚುಲಿ ಅಫೆಕ್ಟೆಡ್ ದ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಕೆನಡಾ. ಇದು ನಿಮಗೆ ಒಂದು ಉದಾಹರಣೆ ಕೊಟ್ಟದ್ದು. ಇನ್ನೂ ಕೆಲವು ನಾನೊಂದು ಕೆಲವು ಎಕ್ಸಾಂಪಲ್ಸನ್ನು ನಿಮಗೆ ಕೊಡ್ತಾ ಹೋಗ್ತೇನೆ ನೋಡಿ. ಎ ಕಮಿಷನ್ ಹ್ಯಾಸ್ ಬೀನ್ ಕಾನ್ಸ್ಟಿಟ್ಯೂಟೆಡ್. ಈಗ ಭಾಳ ನಮ್ಮಲ್ಲಿ ತುಂಬ ಇಂಥ ವಿದ್ಯಮಾನಗಳೆಲ್ಲ, ಒನ್ ನೇಷನ್ ಒನ್ ಇಲೆಕ್ಷನ್. ನಾವೀಗ ಏನು ಲೋಕಸಭಾ ಎಲೆಕ್ಷನ್ಸ್ ಕಂಡಕ್ಟ್ ಮಾಡ್ತಾ ಇದ್ದೇವೆ. ಸೊ ವಿ ಕಂಡಕ್ಟ್ ಲೋಕಸಭಾ ಎಲೆಕ್ಷನ್ಸ್ ಇನ್ 5 to 6 phases. 5 ರಿಂದ 6 ಹಂತಗಳಲ್ಲಿ ನಾವು ಈ ಎಲೆಕ್ಷನ್ ಅನ್ನು ಕಂಡಕ್ಟ್ ಮಾಡ್ತೇವೆ. ಇದಾಗಬಾರ್ದು. ಒನ್ ನೇಷನ್ ಒನ್ ಇಲೆಕ್ಷನ್, ಒಂದು ಚುನಾವಣೆ ಒಂದು ಇಲೆಕ್ಷನ್, ಅಂದರೆ ಒಂದೇ ದಿವಸಕ್ಕೆ ಇಡೀ ದೇಶವ್ಯಾಪಿ ಇದಕ್ಕೊಂದು ಕಮಿಷನ್ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಆ್ಯಂಡ್ ದ ಕಮಿಷನ್ ಈಸ್ ಹೆಡೆಡ್ ಬೈ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಮನಾಥ್ ಕೋವಿಂದ್. ಸೊ ಇಂತಹ ಇನ್ಫಾರ್ಮೇಷನ್ಗಳು ಆರ್ ದ ಇಂಡಿಯಾ ಹ್ಯಾಸ್ ರೀಚ್ಡ್ an agreement with the Asian Development Bank and a particular state was decided to set up a solar power plant. ಒಂದು ಸೋಲಾರ್ ಪವರ್ ಪ್ಲ್ಯಾಂಟನ್ನು ನಿರ್ಮಾಣ ಮಾಡಬೇಕಂತ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಜೊತೆಗೆ ಒಂದು ಸೋಲಾರ್ ಪವರ್ ಪ್ಲ್ಯಾಂಟನ್ನು ಸೆಟಪ್ ಮಾಡಲಿಕ್ಕೆ ಹೊರಟಿದೆ ದ ಸ್ಟೇಟ್ ಆಫ್ ತಮಿಳುನಾಡು. ಆರ್ ದ ದೀಕ್ಷಾ ಪ್ಲ್ಯಾಟ್ಫಾರ್ಮ್, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ನಾಲೆಜ್ ಶೇರಿಂಗ್. ಇದು ಎ ಪೋರ್ಟಲ್ ಲಾಂಚ್ಡ್ ಬೈ ದ ಮಿನಿಸ್ಟ್ರಿ ಆಫ್ ಎಜುಕೇಷನ್, ದೀಕ್ಷಾ ಪ್ಲ್ಯಾಟ್ಫಾರ್ಮ್. ಅಥವಾ ಸತ್ಕೋಶಿಯಾ ಟೈಗರ್ ರಿಸರ್ವ್ ವಾಸ್ ಇನ್ ನ್ಯೂಸ್. ಸತ್ಕೋಶಿಯಾ ಟೈಗರ್ ರಿಸರ್ವ್. ಹಾಗೆ ನೀವು ಕೇಳಿರ್ಬೋದು, ದೇಶದಾದ್ಯಂತ ನದಿ ಜೋಡಣೆಯ ವಿಚಾರವನ್ನು ಕೇಳಿರ್ಬೋದು. ಹಾಗೆಯೇ ಬೇರೆ ಬೇರೆ ಮೃಗಾಲಯಗಳಿಂದ ಈ ಪ್ರಾಣಿಗಳನ್ನು, ವನ್ಯ ಮೃಗಗಳನ್ನು, ಸಾಕು ಮೃಗಗಳನ್ನು ಇನ್ನೊಂದು ಕಡೆ ಶಿಫ್ಟ್ ಮಾಡುವಂಥ ಯೋಜನೆ ಮಾಡಿದರು. ಬಟ್ ಅದು ಸತ್ಕೋಶಿಯಾದಲ್ಲಿ ಏನಾಯ್ತು ಅಂತ ಹೇಳಿದರೆ ಅಲ್ಲಿಗೆ ಶಿಫ್ಟ್ ಮಾಡಿದಂಥ ಟೈಗರ್ ತೀರ್ಕೊಳ್ತು. ಸೊ ಅದು ಮತ್ತು ಬೇರೆ ಬೇರೆ ಕಾರ್ಯಕ್ರಮವನ್ನು ಕೈ ಬಿಡಬೇಕಾಯಿತು. Vijayawada railway station of Andhra Pradesh has been declared as the green railway station of 2023. ಇದು ಕೂಡ ಬಹಳ ಮುಖ್ಯ. Justice Prakash Srivastava has become the president of NGT, National Green Tribunal. So National Green Tribunal, Central Pollution Control Board, ಇದೆಲ್ಲ environment related institutions. ಇದು ಕೂಡ ಮುಖ್ಯ. So environment related, human rights related, ಮಾನವ ಹಕ್ಕುಗಳು, ಪರಿಸರ ಸಂಬಂಧ ಎಲ್ಲ ಸಂಸ್ಥೆಗಳು ನಮಗೆ ಬಹಳ ಮುಖ್ಯ ಆಗ್ತದೆ. And the Lokampriya Gopinath Bardoli International Airport of Assam has become the first northeast airport to get DG Yatra facility. ಸೊ ತಮ್ಮ ಪ್ಯಾಸೆಂಜರ್ಸಿಗೆ DG ಯಾತ್ರಾ ಫೆಸಿಲಿಟಿಯನ್ನು ಕ್ರಿಯೇಟ್ ಮಾಡಿದ ಮೊದಲ ನಾರ್ತ್ ಈಸ್ಟರ್ನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಸೊ ಇದೆಲ್ಲ ಕರೆಂಟ್ ಅಫೇರ್ಸ್ನಲ್ಲಿ ಬರುವಂಥ ಬೇರೆ ಬೇರೆ ವಿಚಾರಗಳು. ಇನ್ನು ನಾನು ಒಂದಿಷ್ಟು ಸ್ಪೋರ್ಟ್ಸ್ ವಿಚಾರಕ್ಕೆ ಹೋಗೋಣ. ಈ ಸ್ಪೋರ್ಟ್ಸಿನ ಒಂದಿಷ್ಟು ಕರೆಂಟ್ ಅಫೇರ್ಸ್ ಎಕ್ಸಾಂಪಲ್ಸ್ ಕೊಟ್ಟು ನಾನು ಪಾರ್ಟ್ 1 ಎಂಡ್ ಮಾಡ್ತೇನೆ. 2023 ಏಷ್ಯಾ ಕಪ್ ಸಿಗ್ನಿಫಿಕೆಂಟ್ ಅಚೀವ್ಮೆಂಟ್. ಈಗ ನಾವು 2022 ಕಡೆ ಗಮನ ಹರಿಸಿದೆ. ಇದೇ ವರ್ಷ 2000 ಡಿಸೆಂಬರ್ನಲ್ಲಿ ನಾನು ಇದೇ ವಿಚಾರ ಬಗ್ಗೆ ಹೇಳ್ತಾ ಇದ್ದೆ. ಸೊ 2022 ಅಂತೇಳಿ ನೀವು ಯೋಚನೆ ಮಾಡಿದರೆ ನಮ್ಮ ನೀರಜ್ ಚೋಪ್ರಾ ಜಾವ್ಲಿನ್ನಲ್ಲಿ ಗೋಲ್ಡ್ ತಂದು ಕೊಟ್ಟದ್ದು ಒಲಿಂಪಿಕ್ನ ಒಂದು ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್. ಆದರೆ ಅದೇ ಒಲಿಂಪಿಕ್ನಲ್ಲಿ 2022ನಲ್ಲಿ ನಮ್ಮ ಹಾಕಿ ತಂಡ ಒಂದು ಬ್ರಾನ್ಸ್ ಮೆಡಲನ್ನು ತಂದು ಕೊಡ್ತು. ಆ್ಯಂಡ್ ಇಂಡಿಯಾ ಒನ್ ಎ ಮೆಡಲ್ ಇನ್ ಒಲಿಂಪಿಕ್ಸ್ ಆಫ್ಟರ್ 42 ಇಯರ್ಸ್. 1980ರಲ್ಲಿ ಮಾಸ್ಕೋದಲ್ಲಿ ನಮಗೆ ಗೋಲ್ಡ್ ಬಂದ ನಂತರ ನಮಗೆ ಯಾವ ಮೆಡಲು ಬಂದಿರಲಿಲ್ಲ. 2022ನಲ್ಲಿ ಬಂತು ಹಾಕಿ ಟೀಮ್ದು. ಹಾಗೆಯೇ 2022ನಲ್ಲಿ ಇಂಡಿಯನ್ ಬ್ಯಾಡ್ಮಿಂಟನ್ ಟೀಮ್ ಹ್ಯಾಸ್ ಒನ್ ದ ಥಾಮಸ್ ಕಪ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್. ಇಂಡಿಯಾ ಹ್ಯಾಸ್ ಒನ್ ದ ಥಾಮಸ್ ಕಪ್ ಫಾರ್ ದ ಫಸ್ಟ್ ಟೈಮ್ ಬೈ ಬೀಟಿಂಗ್ ಇಂಡೋನೇಷ್ಯಾ. ರಿಮೆಂಬರ್, ಇಂಡೋನೇಷ್ಯಾ ಹ್ಯಾಸ್ ಒನ್ ಥಾಮಸ್ ಕಪ್ for
14 ಟೈಮ್ಸ್. 14 ಬಾರಿ ಥಾಮಸ್ ಕಪ್ ಗೆದ್ದ, ಇಂಡೋನೇಷ್ಯಾವನ್ನು ಸೋಲಿಸಿದ್ದು. ಅದು 3 ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್. ಆದರೆ ಈ ವರ್ಷ ಭಾರತದ ಸಿಗ್ನಿಫಿಕೆಂಟ್ ಅಚೀವ್ಮೆಂಟ್ಸ್ ಸ್ಪೋರ್ಟ್ಸಲ್ಲಿ ಯಾವುದು, ಭಾರತದ್ದು ನೋಡುವ ಮತ್ತು ಸ್ವಲ್ಪ ಜಾಗತಿಕ ಮಟ್ಟದ ನೋಡುವ. ಏಷ್ಯಾ ಕಪ್ ಹಾಕಿ 2023, ಇಂಡಿಯಾ ಡಿಫೀಟೆಡ್ ಮಲೇಷ್ಯಾ ಆ್ಯಂಡ್ ವನ್ ದ ಚಾಂಪಿಯನ್ಶಿಪ್. ಅದು ಒಂದು ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್. ICC ವರ್ಲ್ಡ್ ಕಪ್ 2023 ಇದರಲ್ಲಿ ಭಾರತ ರನ್ನರ್ಸ್ ಅಪ್ ಆಯಿತು. ಅಲ್ಲಿ ತನಕ ಫೈನಲ್ ಒಂದು ಬಿಟ್ಟು ಮತ್ತೆಲ್ಲ ಗೆದ್ದವರು ನಾವು. ಫೈನಲಲ್ಲಿ ಮಾತ್ರ ಸೋತೋಯ್ತು. ಏನೇ ಒಳ್ಳೆಯ ಆಟವನ್ನು ನಮ್ಮ ಕ್ರಿಕೆಟಿಗರು ಆಡಿದ್ರು ಅನ್ನೋದು ಬಹಳ ಮುಖ್ಯವಾಗಿತ್ತು. ಸೊ 2023 ಫಿಫಾ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ ಕಂಡಕ್ಟ್ ಮಾಡುವ ವಿಮೆನ್ಸ್ ವರ್ಲ್ಡ್ ಕಪ್ ಫುಟ್ಬಾಲ್ 2023ನಲ್ಲಾಯಿತು. ಸ್ಪೇನ್ won it by defeating England in the finals. ಅದೇ 2022 ಮೆನ್ಸ್ ವರ್ಲ್ಡ್ ಕಪ್ ಫಿಫಾ ವರ್ಲ್ಡ್ ಕಪ್ನಲ್ಲಿ ಅರ್ಜೆಂಟೀನಾ ಡಿಫೀಟೆಡ್ ಫ್ರಾನ್ಸ್ ಆ್ಯಂಡ್ won the title. 2022 ಫಿಫಾ ಮೆನ್ಸ್ ಆಯಿತು. 2023 ವಿಮೆನ್ಸ್ ವರ್ಲ್ಡ್ ಕಪ್ T20 ಕ್ರಿಕೆಟ್ ಚಾಂಪಿಯನ್ಶಿಪ್ ಆಯಿತು. ಆಸ್ಟ್ರೇಲಿಯಾ ಹ್ಯಾಸ್ won it by defeating ಸೌತ್ ಆಫ್ರಿಕಾ. ಅದೇ ರೀತಿಯಲ್ಲಿ 2023 ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಮತ್ತೆ ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್, ಅ ಮ್ಯಾನ್ ಹೂ ಇಸ್ ಲೆಸ್ ದೆನ್ 25 years of age, ಹ್ಯಾಸ್ won the ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ ಫಾರ್ ದ 5th time. ಮ್ಯಾಗ್ನಸ್ ಕಾರ್ಲ್ಸನ್ ಆಫ್ ನಾರ್ವೆ. ಇದು ಆಯಿತು. ಆಮೇಲೆ ಸೌರಾಷ್ಟ್ರ ಹ್ಯಾಸ್ won 2023. ಇದು ಅದ್ರ ಮೇಲೆ ಡೊಮೆಸ್ಟಿಕ್ ಟೂರ್ನಮೆಂಟ್, ಈಗ ಸಂತೋಷ್ ಟ್ರೋಫಿ, ಡ್ಯುರಾಂಡ್ ಕಪ್, ರಂಜಿ ಟ್ರೋಫಿ, ಇರಾನಿ ಟ್ರೋಫಿ ಇಂಥದ್ದೆಲ್ಲ ಬರ್ತದೆ. ಸೊ ಸ್ವಲ್ಪ ಡೊಮೆಸ್ಟಿಕ್ ಸ್ಪೋರ್ಟ್ಸ್ ಟೂರ್ನಮೆಂಟ್. ಸೊ 2023 ರಂಜಿ ಟ್ರೋಫಿ ವಾಸ್ won by ಸೌರಾಷ್ಟ್ರ by defeating ಮಹಾರಾಷ್ಟ್ರ in the final. ಹಾಕಿ ವರ್ಲ್ಡ್ ಕಪ್ 2023 ಆಯಿತು. ಜರ್ಮನಿ won it by defeating ಬೆಲ್ಜಿಯಂ in the finals. ಪಂಕಜ್ ಅಡ್ವಾಣಿ ಹ್ಯಾಸ್ won the ವರ್ಲ್ಡ್ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ in 2023. ಇದು ಒಂದು ಇಂಡಿಯಾದ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟು. ಆ್ಯಂಡ್ ಫಸ್ಟ್ ಎವರ್ ಫಿಬಾ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಕಂಡಕ್ಟ್ ಮಾಡಿದ ಫಸ್ಟ್ ಎವರ್ ವರ್ಲ್ಡ್ ಕಪ್ ಬಾಸ್ಕೆಟ್ಬಾಲ್ 2023 ಅನ್ನು ಕೂಡ ಜರ್ಮನಿ ಗೆಲ್ತದೆ. ಸೊ ಡ್ಯುರಾಂಡ್ ಕಪ್ 2023 ಫುಟ್ಬಾಲ್ ಟೂರ್ನಮೆಂಟ್, ಮೋಹನ್ ಬಗಾನ್ ಡಿಫೀಟೆಡ್ ದ ಆರ್ಚ್ ರೈವಲ್ಸ್ ಈಸ್ಟ್ ಬೆಂಗಾಲ್ ಟು ಕ್ಲಿಂಚ್ ದ ಟ್ರೋಫಿ ಡ್ಯುರಾಂಡ್ ಕಪ್. ಸೊ ಹೀಗೆ ನಾನು ಹೇಳ್ತು, ಇದೆಲ್ಲ ಒಂದು ಲಿಸ್ಟ್ ಔಟ್ ಮಾಡಿದ ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಈವೆಂಟ್ಸ್. ಸೊ ಹೀಗೆ ನಾನು ಇದರ ಜೊತೆಗೆ ಹಾಲ್ ಆಫ್ ಫೇಮ್ ಅಂತ ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಕೊಡುವಂಥ ಹಾಲ್ ಆಫ್ ಫೇಮ್ ಅಂತ ಒಂದು ಅವಾರ್ಡ್ ಇದೆ, ಗೌರವ. ಅದು ಈ ಬಾರಿ ನಮ್ಮಲ್ಲಿ 2 ಫಾರ್ಮರ್ ಕ್ರಿಕೆಟರ್ಸ್ಗೆ, ಒಂದು ವೀರೇಂದ್ರ ಸೆಹವಾಗ್, ಹೆಸರು ನಿಮಗೆಲ್ಲ ಪರಿಚಿತ, ಆದರೆ ಇನ್ನೊಂದು ಡಯಾನಾ ಎಡೋಲ್ಜಿ. ಡಯಾನಾ ಎಡೋಲ್ಜಿ ಅವರು 1990ರ ದಶಕದಲ್ಲಿ ಭಾರತವನ್ನು ಟೆಸ್ಟ್ ಮತ್ತು ಒನ್ ಡೇ ಕ್ರಿಕೆಟ್ನಲ್ಲಿ ರೆಪ್ರೆಸೆಂಟ್ ಮಾಡಿದ ಒಬ್ಬ ಪ್ಲೇಯರ್. ಸೊ ಡಯಾನಾ ಎಡೋಲ್ಜಿ ವಿಮೆನ್ ಕ್ರಿಕೆಟರ್, ಅವರಿಗೆ ಹಾಲ್ ಆಫ್ ಫೇಮನ್ನು ನೀಡಲಾಯಿತು. ಸೊ ನಮ್ಮಲ್ಲಿ ಸಚಿನ್ ತೆಂಡೂಲ್ಕರ್, ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್, ಬಿಷನ್ ಸಿಂಗ್ ಬೇಡಿ, ಸುನಿಲ್ ಗಾವಸ್ಕರ್, ಕಪಿಲ್ ದೇವ್ ಮತ್ತು ಈಗ ವೀರೇಂದ್ರ ಸೆಹವಾಗ್ ಆ್ಯಂಡ್ ಡಯಾನಾ ಎಡೋಲ್ಜಿ ಹ್ಯಾವ್ ಗಾಟ್ ಹಾಲ್ ಆಫ್ ಫೇಮ್ ಅವಾರ್ಡ್ಸ್. ಸೊ ಇಂತಹ ಒಂದು ನಿಮ್ಗೆ ಗೊತ್ತಾಗುತ್ತೆ, ವಿ ಆರ್ ಇನ್ ದ ಎಂಡ್ ಆಫ್ ಡಿಸೆಂಬರ್ ಕೊನೆಗೆ ನಾವು ಬಂದಿದ್ದೇವೆ. ನಾವು ಇದನ್ನು ನೋಡ್ತಾ ಹೋದರೆ, ಡಿಸೆಂಬರ್ ಎಂಡಿಗೆ ನೋಡ್ತಾ ಹೋದರೆ, ಇಡೀ ಈಗ ಬರುವಂಥ ಪತ್ರಿಕೆಗಳು, ಬರುವಂಥ ಮ್ಯಾಗಝಿನ್ ನೀವೆಲ್ಲ ನೋಡ್ತಾ ಹೋಗಿ, ಎಲ್ಲ ವರ್ಷದ ವ್ಯಕ್ತಿಗಳು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಚೀವ್ ಮಾಡಿದವರು, ಸಾಧಕರ ಫೋಟೋ ಹಾಕಿ ವಿಶೇಷ ಪುರವಣಿ, ಈಗ ಭಾನುವಾರದ ಪುರವಣಿ, ಇದೆಲ್ಲ ನೀವು ತಪ್ಪದೆ ನೋಡಬೇಕು. ಈ ಟೈಮ್, ದಿಸ್ ಈಸ್ ದ ಟೈಮ್. ಆಮೇಲೆ ಜನವರಿ 2nd ವೀಕಲ್ಲಿ, ಸಾಮಾನ್ಯವಾಗಿ ಪ್ರತಿ ವರ್ಷ 2nd ವೀಕ್ನಲ್ಲಿ ದ ಹಿಂದೂ ನ್ಯೂಸ್ ಪೇಪರ್ ಅವರು ಡೈರಿ ಆಫ್ ಈವೆಂಟ್ಸ್ 2023 ಅಂತ 24 ಜನವರಿಯಲ್ಲಿ ತರ್ತಾರೆ. ಡೈರಿ ಆಫ್ ಈವೆಂಟ್ಸ್ 2023 ಎಲ್ಲ ಕ್ಷೇತ್ರಗಳಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಈವೆಂಟ್ಸ್ 10 ಪೇಜ್ನ ಒಂದು ಸ್ಪೆಷಲ್ ಬುಕ್ಲೆಟ್ ತರ್ತಾರೆ. ತಪ್ಪದೆ ಅದನ್ನು ನೋಡಿ, ತುಂಬ ಹೆಲ್ಪ್ ಆಗ್ತದೆ. ಆಮೇಲೆ ಈ ಟೈಮಲ್ಲಿ ಎಲ್ಲ ಇಯರ್ ಬುಕ್ಗಳು ಬರುವ ಟೈಮ್ ಇದು ಡಿಸೆಂಬರ್. ನೀವು ಯಾವುದೇ ಇಯರ್ ಬುಕ್ಕನ್ನು, ನೀವು ವಿದ್ಯಾರ್ಥಿಗಳು ಯಾರು ಓದ್ತಾ ಇದ್ದೀರಿ, ಸ್ಟೂಡೆಂಟ್ಸ್ ಆಗಿದ್ದೀರಿ, ನಿಮ್ಮ ಕಾಲೇಜ್ನಲ್ಲಿ ಇಯರ್ ಬುಕ್ಗಳು ಸಿಗ್ತದೆ. ಅದರ್ವೈಸ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಪಬ್ಲಿಕ್ ಲೈಬ್ರರೀಸ್. ನಾವು ಉಡುಪಿಯನ್ನು ಉದಾಹರಣೆಯಾಗಿ ಹೇಳ್ತಾ ಇದ್ದೇನೆ. ಬೇರೆ ಡಿಸ್ಟ್ರಿಕ್ಟ್ನಲ್ಲಿ, ನಿಮ್ಮೆಲ್ಲ ಡಿಸ್ಟ್ರಿಕ್ಟ್ನಲ್ಲಿ ಡಿಸ್ಟ್ರಿಕ್ಟ್ ಲೈಬ್ರರಿ ಅಂತಿದೆ, ಡಿಜಿಟಲ್ ಲೈಬ್ರರಿ ಅಂತಿದೆ. ಈಗ ಅಲಂಕಾರ್ ಥಿಯೇಟರ್ ಹತ್ರ ಒಂದು ಪಬ್ಲಿಕ್ ಲೈಬ್ರರಿ ಇದೆ. ಇಲ್ಲೇ ಬ್ರಹ್ಮಗಿರಿ ಸರ್ಕಲ್ನಲ್ಲಿ ಒಂದು ಡಿಜಿಟಲ್ ಲೈಬ್ರರಿ ಅಂತಿದೆ. ಯು ಕ್ಯಾನ್ ಗೋ ದೇರ್ ಆ್ಯಂಡ್ ಗೆಟ್ ದ ಮೆಂಬರ್ಶಿಪ್. ನಿಮ್ಗೆ 3-4 ಕಾರ್ಡ್ಗಳನ್ನು ಕೊಡ್ತಾರೆ, ಮೆಂಬರ್ಶಿಪ್ ಮಾಡ್ಕೊಳ್ಳಿ. ಈ ಇಯರ್ ಬುಕ್ಗಳೆಲ್ಲ ಬರ್ತದೆ, ಆ ಇಯರ್ ಬುಕ್ಗಳನ್ನೆಲ್ಲ ಇಶ್ಯೂ ಮಾಡ್ಕೊಳ್ಬೋದು, ಓದ್ಕೊಳ್ಬೋದು. ಲೈಬ್ರರಿಗೆ ಹೋಗ್ಬೋದು, ಕಾಲೇಜ್ ಲೈಬ್ರರಿಗೆ ಹೋಗ್ಬೋದು, ಬೇಕಾದ ಕಡೆ ನಿಮಗೆ ಎಲ್ಲ ನ್ಯೂಸ್ ಪೇಪರ್ಗಳು ಸಿಗ್ತದೆ. ಡಿಸೆಂಬರ್ 15 ಆನ್ವರ್ಡ್ಸ್
ಬರುವ ಎಲ್ಲ ಪೇಪರ್ಗಳ ವಿಶೇಷ ಪುರವಣಿಗಳನ್ನು ನೋಡಿ. ಜನವರಿ 1st and 2nd ವೀಕ್ನಲ್ಲಿ ಬರುವ ಎಲ್ಲ ಮ್ಯಾಗಝಿನ್ಸ್ಗಳನ್ನು ನೋಡಿ. ಯು ವಿಲ್ ಗೆಟ್ ಎ ಲಾಟ್ ಆಫ್ ಇನ್ಫಾರ್ಮೇಷನ್ಸ್ ಆನ್ ಕರೆಂಟ್ ಇವೆಂಟ್ಸ್ ಆಫ್ 2023. ಸೊ ಪ್ರಾದೇಶಿಕ ಕೂಡ ಬೇಕು ನಿಮಗೆ. ಪ್ರಾದೇಶಿಕ ಕರ್ನಾಟಕದ ಪ್ರಾದೇಶಿಕ ಅಂತೇಳಿ ಬಂದಾಗ ಕರ್ನಾಟಕದಲ್ಲಿ ಪ್ರಶಸ್ತಿಯನ್ನು ಪಡೆದವರು ಯಾರು? ಪದ್ಮಭೂಷಣ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದಂಥ SL ಭೈರಪ್ಪ, ಸುಧಾಮೂರ್ತಿ, SM ಕೃಷ್ಣ ಅವರೆಲ್ಲ ಬೇಕಾಗ್ತದೆ. ನೃಪತುಂಗ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಈ ಪ್ರಶಸ್ತಿಗಳನ್ನು ಪಡೆದವರು, ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಪಡೆದವರು, ಕ್ರೀಡಾ ಪ್ರಶಸ್ತಿಗಳನ್ನು ಪಡೆದ ಕನ್ನಡಿಗರು, ಅರ್ಜುನ ಪ್ರಶಸ್ತಿ, ಇಂತಹ ಪ್ರಶಸ್ತಿಗಳನ್ನು ಪಡೆದವರು, ಕನ್ನಡ ಸಾಹಿತ್ಯದಲ್ಲಾದಂಥ ಬದಲಾವಣೆಗಳು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ಕರ್ನಾಟಕದಲ್ಲಿ ಸುದ್ದಿಯಲ್ಲಿರುವಂಥ ವ್ಯಕ್ತಿಗಳು, ಕರ್ನಾಟಕದಲ್ಲಿ ಸುದ್ದಿಯಲ್ಲಿರುವಂಥ ಸ್ಥಳಗಳು, ಪ್ಲೇಸಸ್ಗಳು, ಕರ್ನಾಟಕದಲ್ಲಿ ಜಾರಿಗೆ ತಂದಂಥ ಅಭಿವೃದ್ಧಿ ಯೋಜನೆಗಳು, ಇದನ್ನೆಲ್ಲ ನೀವು ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ ಪ್ರಚಲಿತ ವಿದ್ಯಮಾನಗಳಲ್ಲಿ. ನೆಕ್ಸ್ಟ್ ಪಾರ್ಟಲ್ಲಿ ನಾನು ಕರೆಂಟ್ ಅಫೇರ್ಸ್ ನ್ಯಾಷನಲ್ ಪಾರ್ಟ್ 2 ಕಂಟಿನ್ಯೂ ಮಾಡಲಿಕ್ಕಿದೆ.